ನಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಧಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ತ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತದಾ ಭೂಮಿ ಪಂಚಭೂತಾವರಾಯ ಕರೀಂದ್ರ ಅದೆಲ್ಲ ಆಯ್ತು. ಕರೀಂದ್ರಮೇಕಂ ತಂ ವಿಧಾಯೈವ ತಸ್ಮಿನ್ ಕೃತ್ವಾ ಪ್ರಸಾದಂ ಚ ವಸುಂಧರಾಯಾಃ ಚತುರ್ದಂತಾನ್ ಷಟ್ಸಹಸ್ರಾನ್ ಕರೀಂದ್ರಾನ್ ಅಯೋಬ್ಧಿಜಾನ್ ಪಾಹಿಣೋ ದ್ವಾರವತ್ಯೈ ನರಾಧಿಪಾನ್ ದೇವಗಂಧರ್ವನಾಗಾನ್ ಜಿತ್ವಾ ನೀತಂ ಹೇಮರತ್ನೋಚ್ಚರಾಶಿಂ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತಃ ಪ್ರಾಹಿಣೋತ್ಸ್ವಾಂ ಪುರೀಂ ಸಹ. ಅದರಲ್ಲಿ 6,000 ಆನೆಗಳೇನಿದ್ವಲ್ಲ, 4 ದಂತಗಳ ಆನೆಗಳು ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿದಂಥವುಗಳು. ಅವುಗಳನ್ನೆಲ್ಲ ಇವನು ನರಕಾಸುರ ತನ್ನ ವಸ್ತಿಯಲ್ಲಿ ಇಟ್ಕೊಂಡಿದ್ದ. ಕೃಷ್ಣ ಅವನ್ನೆಲ್ಲ ಸಹ ದ್ವಾರವತಿಗೆ ಕಳಿಸಿದ. ನರಾಧಿಪಾನ್ ದೇವ ಗಂಧರ್ವನಾಗಾನ್ ಜಿತ್ವಾ, ನರಕಾಸುರ ಏನ್ ಮಾಡಿದ್ದ? ನರಾಧಿಪಾನ್ ರಾಜರುಗಳನ್ನ, ದೇವ ಗಂಧರ್ವನಾಗಾನ್ ದೇವತೆಗಳನ್ನ, ಗಂಧರ್ವರನ್ನ, ನಾಗಗಳನ್ನ ಜಿತ್ವಾ ಗೆದ್ದು, ನೀತಂ ಹೇಮ ರತ್ನೋಚ್ಚ ರಾಶಿ, ಹೇಮ ರತ್ನ ಉಚ್ಚ ರಾಶಿ, ಹೇಮಗಳ ರತ್ನಗಳ ದೊಡ್ಡ ರಾಶಿ, ಹೇಮ ಚಿನ್ನ, ರತ್ನ ರತ್ನಗಳು, ಅವುಗಳ ದೊಡ್ಡ ರಾಶಿಯನ್ನ ಏನು ಇಟ್ಕೊಂಡಿದ್ದ. ಅದೆಷ್ಟಿತ್ತು ಅಂದ್ರೆ ಶತದ್ವಯಂ ಯೋಜನಾನಾಂ ಸಮೃದ್ಧಂ, ಶತದ್ವಯಂ ಯೋಜನಾನಾಂ ಸಮೃದ್ಧ, 200 ಯೋಜನ. 200 ಯೋಜನ ಅಂದ್ರೆ ಎಷ್ಟಾಯ್ತಾನೆ? 2,000 ಕಿಲೋಮೀಟರ್. 2,000 ಕಿಲೋಮೀಟರ್ ಅಷ್ಟು ಚಿನ್ನ ರತ್ನ ಅಷ್ಟಿತ್ತು. ಅದು ನರಕಾಸುರ ಎಷ್ಟು ರಾಕ್ಷಸನಾಗಿದ್ದ ಮೊದಲು ಸಾಕ್ಷಿ. ಸಮೃದ್ಧ ಯಾರಿಗೆ ನಾವು ಮಾಡಬೇಕು. ಸಮೃದ್ಧಂ ಸಂಬಂಧತಃ ಪ್ರಾಹಿಣೋತ್ ಸ್ವಾಂಪುರೀಂ ಸಹ. ಇಷ್ಟೊಂದು ಕೂಡ ಕೃಷ್ಣ ಪುನಃ ಅದನ್ನ ದ್ವಾರಕೆಗೆ ಗಳಿಸಿದ. ಅಂದ್ರೆ ಯಾರು ಕೊಡ್ತಾರೆ ಸ್ವೀಕಾರ ಮಾಡ್ತಾರೆ, ಕಿತ್ಕೋತಾನೆ ಅಂತ. ಸರ್ಕಾರ ಟ್ಯಾಕ್ಸ್ಗಳು ಕಿತ್ಕೊಳ್ಳುತ್ತಲ್ಲ, ಕೃಷ್ಣ ಮಾಡಿದಾರ ಅಂದ್ರೆ ಹೌದು, ಬಹಳ ಹಕ್ಕಿದೆ ಮಾಡಿದ. ಭೂಪತಿ ಕೃಷ್ಣ, ಭೂಪತಿ. ಒಂದೊಂದು ರಾಜ್ಯಕ್ಕೆ ಇದಕ್ಕೆ ಅಧಿಪತಿಗಳಾದವರಿಗೆ ಹಕ್ಕಿರಬೇಕಾದ್ರೆ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ. ಮಹಾವೀರ್ಯೈ ನೈಋತೈ ರಾಕ್ಷಸೇಂದ್ರೈ ಭೌಮಾನೀತೈ ನಿರುತಿಂ ಯೋಧಯಿತ್ವಾ ಸಪ್ರಾಹಿಣೋತ್ ಸರ್ವರತ್ನೋಚ್ಚರಾಸಿಂ ಗಜಾಂಶ ನಾರಾಯಣ ಆದಿದೇವ. ಇಷ್ಟನ್ನೆಲ್ಲ ಹ್ಯಾಕ್ ಕಳಿಸ್ತಾ ಕೃಷ್ಣ ಅಲ್ಲಿಗೀಗ? 6,000 ಆನೆಗಳನ್ನು ಕಳಿಸ್ಬೇಕು, ಇಷ್ಟೆಲ್ಲ ಚಿನ್ನದ ರಾಶಿ ಕಳಿಸ್ಬೇಕು. ಹ್ಯಾಕ್ ಕಳಿಸ್ತಾ ಅಲ್ಲಿಂದ ಅಂದ್ರೆ ಮಹಾವೀರ್ಯೈ ನೈಋತೈ ರಾಕ್ಷಸೇಂದ್ರೈ ಭೌಮಾನೀತೈ ನಿರುತಿಂ ಯೋಧಯಿತ್ವಾ ಸಹ ಪ್ರಾಹಿಣೋತ್ ಸರ್ವರತ್ನೋಚ್ಚರಾಸಿಂ ಗಜಾಂಚ ನಾರಾಯಣ ಆದಿದೇವ. ಮಹಾವೀರ್ಯೈ ನೈಋತೈ, ನೈಋತ ನಿವೃತ್ತಿಯ ವಶದಲ್ಲಿದ್ದ ರಾಕ್ಷಸೇಂದ್ರಹಿ, ದೊಡ್ಡ ದೊಡ್ಡ ರಾಕ್ಷಸರುಗಳು, ಮಹಾಸಮರ್ಥರು. ಅವರೆಲ್ಲ ನಿವೃತ್ತಿ ರಾಕ್ಷಸಾಧಿಪ ನೈಋತ್ಯ ದಿಕ್ಕಿಗೆ. ಅಲ್ಲಿರತಕ್ಕಂಥ ನಿವೃತ್ತರು ಅವ್ರ ರಾಕ್ಷಸರು, ಬಟ್ ಕೆಟ್ಟವರಲ್ಲ, ಒಳ್ಳೆಯವರು, ರಾಕ್ಷಸರಾಗಿದ್ದವರು. ಅವರಿಗೆ ಅಧಿಪತಿ ನಿವೃತ್ತಿ. ಇನ್ನೇನ್ ಮಾಡಿದ್ದ ನರಕಾಸುರ? ನಿವೃತ್ತಿಯನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟು ಅವ್ರನ್ನೆಲ್ಲ ತನ್ನವಸ್ಥೆಯಲ್ಲಿ ಇಟ್ಕೊಂಡು ದೌರ್ಜನ್ಯ ತೋರಿಸ್ತಾ ಇದ್ದ. ಕೃಷ್ಣ ಏನ್ ಮಾಡಿದ? ಅವ್ರನ್ನೆಲ್ಲ ಬಿಡಿಸಿಬಿಟ್ಟು ಅವ್ರ ಕೈಲಿ ಹೊರಿಸಿ ಕಳಿಸಿಕೊಟ್ಟ. ಇಷ್ಟು ಕೂಡ, ಇಷ್ಟನ್ನು ಕೂಡ ಮಹಾ ಸಮರ್ಥರವರಾದ್ದರಿಂದ ಅವ್ರ ಕೈಲೇ ಇದಿಷ್ಟನ್ನು ಕೂಡ ದ್ವಾರಕೆಗೆ ಕಳುಹಿಸಿದ. ಅದು ಟ್ರಾನ್ಸ್ಪೋರ್ಟ್ ಆಗಿ ಮಾಡಿದ ಮೊದಲನ್ನು ಕೂಡ ಆಚಾರ್ಯ ಹೇಳ್ತಾ ಆ ಪ್ರಶ್ನೆಗೆ ಉತ್ತರ ಬಿಡೋದಿಲ್ಲ, ಕೊಟ್ಟೆ ಕೊಡ್ತಾರೆ. ಸಹ ಪ್ರಾಹಿಣೋತ್ ಸರ್ವ ರತ್ನೋಚ್ಚರಾಸಿಂ ಗಜಾಂಚ ನಾರಾಯಣ ಆದಿದೇವ. ತತ್ರ ಪಶ್ಯತ್ ಕನ್ಯಕಾ ಭೂಮಿಪಾನಾಂ ಭೌಮಾನೀತಾಃ ಸಮರೇ ತಾನ್ ವಿಜಿತ್ಯ ಜಷ್ಟೌ ಸಹಸ್ರಾಣಿ ಶತಂಚ ರೂಪಶೀಲೋದಾರ ಅಕ್ಷತಾಃ ಸದ್ವ್ರತಸ್ಥಾಃ. ತತ್ರ ಅಪಶ್ಯತ್ ಕನ್ಯಕಾಃ ಭೂಮಿಪಾನಾಂ ಭೌಮಾನೀತಾಃ ಸಮರೇ ತಾನ್ ವಿಜಿತ್ಯ
ದ್ಯಷ್ಟೌ ಸಹಸ್ರಾಣಿ ಶತಂ ಚ ರೂಪಶೀಲ ಉದಾರಾಃ ಅಕ್ಷತಾಃ ಸದ್ವ್ರತಸ್ಥಾಃ ತತ್ರ ಅಪಶ್ಯತ್ ಕನ್ಯಕಾಃ ಭೂಮಿಪಾನಾಂ. ಜರಾಸಂಧನ ನರಕಾಸುರನ ಬಂದಿಗಳಾಗಿ ರಾಜಕುಮಾರಿಯರಿದ್ದರು. ಭೂಮಿಪಾನಾಂ ಕನ್ಯಾಃ ರಾಜಕುಮಾರಿಯರು. ಭೌಮಾನೀತಾಃ ಸಮರೇ ಸಾಂದೀತ್ಯ ರಾಜರುಗಳನ್ನು ಸೋಲಿಸಿ ಕನ್ಯೆಯರೆಲ್ಲ ತಂದು ತನ್ನ ವಶದಲ್ಲಿ ಇಟ್ಕೊಂಡಿದ್ದ. ಎಷ್ಟಿದ್ರು ಅವರು? ಜಷ್ಟೌ ಸಹಸ್ರಾಡಿ ಚತಂಚ 16,100 ಜನ ಇದ್ರು. 16,100 ಜನ ಅಷ್ಟು ರಾಜಕುಮಾರಿಯರನ್ನು ಅವನು ಅಪಹರಣ ಮಾಡಿ ಅವರನ್ನು ಸೋಲಿಸಿ ರಾಜರುಗಳನ್ನ ತಂದಿಟ್ಕೊಂಡಿದ್ದ. ಜರಾಸಂಧ 22,800 ರಾಜರನ್ನ ತಂದಿಟ್ಕೊಂಡಿದ್ದ. ಇವನು ಕನ್ಯೆಯರ ತಂದಿಟ್ಕೊಂಡಿದ್ದ. ಅಂದ್ರೆ ಪುರುಷರನ್ನ ಆಕ್ರಮಿಸಿ ಕೆಡಿಸಿದವನು ಅವನು, ಸ್ತ್ರೀಯರು ಆಕ್ರಮಣ ಮಾಡಿದವನು ಇವನು. ಕೃಷ್ಣ ಇಬ್ಬರನ್ನು ಕೂಡ ಈ ಸ್ತ್ರೀಯರನ್ನ ತಾನೇ ಮೋಚನೆ ಮಾಡಿದ. ಜರಾಸಂಧನ ಕೊಲಿಸಿ ಭೀಮಸೇನರ ಕೈ ಅವರನ್ನು ಬಿಡುಗಡೆ ಮಾಡಿಸಿದ. ಅಂತೂ ರಾಜಕುಮಾರಿಯರು ರಾಜಕುಮಾರರು ರಾಜರು ಅವ್ರು ಸಣ್ಣ ಪುಟ್ಟವ್ರು ಅಟ್ಯಾಕ್ ಮಾಡ್ತಿರೋದಿಲ್ಲ, ದೊಡ್ಡ ದೊಡ್ಡವ್ರು ಆಗ್ಬೇಕು ಅವ್ರಿಗೆ. MLA MP ಹಿಡಿದ್ರೆ ಹೇಗಾಗತ್ತಲ್ಲ ಅಂಥ ಕೆಲಸ ಮಾಡಿದ್ದವು. ಅಷ್ಟು ಹಿಡಿದ್ರೆ ಇಡೀ ದೇಶನೇ ಹಿಡಿದಾಗ ಲೆಕ್ಕ. ಮುಖ್ಯಸ್ಥರನ್ನ ಹಿಡಿದ ಮೇಲೆ ಆ ದೇಶ ವಶವಾದದ್ದು. ಆ ರೀತಿ ಮಾಡಿದ್ದ. ಸಮರೇ ಯೋಧ ಇತ್ತು. ಜಷ್ಟೌ ಸಹಸ್ರಾಣಿ ಶತಂಚ ಮೊದಲಿದ್ದಿದ್ದು 8, ಇದು 16,100. ಎಷ್ಟಾಯ್ತು ಅಲ್ಲಿಗೆ? 16,100 8ಆಯ್ತು. ಶತಂಚ ರೂಪಶೀಲೋದಾರಾಹ ಬಹಳ ರೂಪವಂತರು ಶೀಲವಂತರು. ಅಕ್ಷತಾಹ ಸದ್ವ್ರತಸ್ಥಾಹ ನರಕಾಸುರವರನ್ನ ಅಪಹರಣ ಮಾಡ್ಕೊಂಡು ಬಂದಿದ್ದ. ಅವ್ರನ್ನೆಲ್ಲ ಹಾಗೆ ಬಿಟ್ಟಿದ್ನ ಅಂತ ಕೇಳಿದ್ರೆ ಅವ್ರ ಅಕ್ಷತ ಅವ್ರು ಏನೂ ಆಗಿರ್ಲಿಲ್ಲ, ಸರಿಯಾಗಿ ನೋಡ್ಕೊಂಡಿದ್ದ. ಯಾತಕ್ಕೆ ಅಂದ್ರೆ ಸದ್ವ್ರತಸ್ಥಾಹ ಅವರೆಲ್ಲ ವಿಷ್ಣುವ್ರತವನ್ನು ಮಾಡ್ತಾ ಇದ್ರು. ಅದಕ್ಕೆ ಭಯಪಟ್ಟಿದ್ದ. ವಿಷ್ಣುವ್ರತ ಮಾಡಿ ಭಯಪಟ್ಟು ಬಿಟ್ಟಿದ್ದ. ಅವ್ರ ಮೇಲೆ ದೌರ್ಜನ್ಯ ನಡೆಸಿರ್ಲಿಲ್ಲ. ಆದ್ರೆ ಕೃಷ್ಣ ಇಲ್ಲಿ ಏನ್ ಪ್ರಶ್ನೆ ಬರ್ತಿತ್ತು? ನರಕಾಸುರನಿಂದ ಒಬ್ಬ ಪಾತಿವ್ರತ್ಯ ಭಂಗ ಮಾಡಿಕೊಂಡ ಅವರನ್ನ ಕೃಷ್ಣ ಮದುವೆ ಆದ ಅಂತ ಕೇಳಿದ್ರೆ ಅದು ತಪ್ಪಾಗ್ತಿತ್ತು. ಕೃಷ್ಣ ಹಾಗೆ ಮಾಡಿಲ್ಲ. ಏನ್ ಮಾಡಿದ್ದಾರೆ? ಅವರೆಲ್ಲ ಹೇಗಿದ್ರು? ಅವರು ಶುದ್ಧರಾಗಿದ್ರು. ಬಹಳ ಮುಖ್ಯ ಇದು. ಅವರೆಲ್ಲ ಸ್ವೀಕಾರ ಮಾಡಿದ್ದೆ ಹೊರತು ಭ್ರಷ್ಟರಾದವರನ್ನ ಸ್ವೀಕಾರ ಮಾಡಿದ್ದಲ್ಲ ಕೃಷ್ಣ. ಪ್ರತಿಯೊಂದು ಉತ್ತರ ಇದೆ ಅದರೊಳಗೆ. ಇಲ್ಲ ಹೋದ್ರೆ ಇನ್ನೊಂದು ಆರೋಪ ಮಾಡಕ್ಕೆ ಸಾಧ್ಯತೆ ಇತ್ತು, ಹಾಗೆ ಮಾಡಲಿಲ್ಲ. ಮೂಲತಃ ಅಗ್ನಿಭತ್ರರು, ಅಗ್ನಿಯ ಮಕ್ಕಳು. ಇಲ್ಲೇ ಹೇಳ್ತಾರೆ ಅದನ್ನೆಲ್ಲ. ಕಾಶ್ಚಿತ್ ತತ್ರಾಸನ್ ದೇವ ಗಂಧರ್ವ ಕನ್ಯಾಃ ತಾಸಾಂ ಪ್ರಧಾನ ತುಷ್ಟೃಪುತ್ರೀ ಕಶೇರುಹು ಪುತ್ರ ಅಗ್ನೇಃ ಪೂರ್ವಮಾಸಮಸ್ಯತೇಥ ಸ್ಥಿತ್ವ ಪ್ರಾಪ್ತೇ ಚಕ್ರರುಗ್ರಂ ತಪಶ್ಚ. ಅವರ ಸ್ವರೂಪತ ಏನಾಗಿದ್ದರು ಅಂತ ಹೇಳ್ತಾರೆ. ಇದರಲ್ಲಿ ರಾಜಕುಮಾರಿಯರು ಪ್ರಧಾನವಾಗಿದ್ದರು. ಅದರ ಜೊತೆಗೆ ಕೆಲವರು ತತ್ರಾಸನ್ ದೇವ ಗಂಧರ್ವ ಕನ್ಯಾಃ ದೇವಕನ್ಯೆಯರು ಗಂಧರ್ವ ಕನ್ಯೆಯರನ್ನು ಅಪಹರಣ ಮಾಡಿದ್ದವು. ತಾಸಾಂ ಪ್ರಧಾನ ತುಷ್ಟೃಪುತ್ರಿ ಕಶೇರು 16,100 ಜನಗಳಲ್ಲಿ ಕಶೇರು ಅಂತ ಒಬ್ಳಿದ್ದಲ್ಲ, ಅವಳು ಪ್ರಧಾನಳು. ಕಶೇರು ಮುಖ್ಯಳಾದವಳು. ಪುತ್ರ ಅಗ್ನಿ ಅವರಿಷ್ಟು ಕೂಡ ಪುತ್ರ ಅಗ್ನೇಹೇ ಪೂರ್ವಮಾಸಮಸ್ಯ ತೇಥ ಅಗ್ನಿಪುತ್ರರವರೆಲ್ಲ ಕೂಡ. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವವಾಪಿರೆ ಅಂತ ಆಚಾರ್ಯ ಬೇರೆ ಕಡೆ ಕೋಟ್ ಮಾಡಿದ್ದಾರೆ ಭಾಗವತ ತಾತ್ಪರ್ಯದೊಳಗೆ. ಕಾಶ್ಚಿತ್ ಪುತ್ರ ಅಗ್ನೇಹೇ ಪೂರ್ವಮಾಸಮಸ್ಯ ತೇ ಅಥ ಸ್ತ್ರೀತ್ವ ಪ್ರಾಪ್ತಿ ಚಕ್ರ ರುಗ್ರಂ ತಪಶ್ಚ. ಅವರೆಲ್ಲ ಹೆಂಗಸರಾಗಬೇಕು ಅಂತ ಹೇಳಿ ಉಗ್ರವಾದ ತಪಸ್ಸನ್ನು ಮಾಡಿದ್ರು. ಸಾಮಾನ್ಯವಾಗಿ ಇದೆಲ್ಲ ಅಪರೂಪದ ಪ್ರಸಂಗಗಳಿವೆಲ್ಲ. ಗಂಡಸರಾಗ್ಲಿಕ್ಕೆ ಇಷ್ಟಪಡ್ತಾರೆ, ಎಷ್ಟು ತಪಸ್ಪಟ್ಟು ಅದು ಆಗಿಲ್ಲ, ಆಗೋದಿಲ್ಲ ಕೂಡ. ಇವರೆಲ್ಲ ಹೆಂಗಸರಾಗ್ಲಿಕ್ಕೋಸ್ಕರ ಇಷ್ಟಪಟ್ಟು ದೊಡ್ಡ ತಪಸ್ಸನ್ನೇ ಮಾಡಿದರು. ಅವಾಗ ಅನಿಸುತ್ತೆ ಹೆಂಗಸರಾಗೋದ್ರೆ ಏನು ಇವರಿಗೆ ಅಡ್ವಾಂಟೇಜ್ ಸಿಕ್ಕಾಗಾಯ್ತು ಅಂದ್ರೆ ಬೇರೆ ಅಲ್ಲ. ಭಾರ್ಯಾತ್ವಾರ್ಥೇ ವಾಸುದೇವಸ್ಯ ಯೋಷಿತ್ತನುಂ ತಾಸಾ ವಿಚ್ಛತೀನಾಂ ಸಮೀರಃ ಅದಾದ್ವರಂ ತಪಸಾ ಆರಾಹಿತಃ ಸಹ ಸ್ತ್ರೀಭೂತಾಸ್ತೆ ಬದರೀಂ ಸಂಪ್ರಜಗ್ಮುಹು. ಅವ್ರ ಉದ್ದೇಶ ಕೃಷ್ಣ ಪತ್ನಿಯರಾಗಬೇಕು ಅಂತಿತ್ತು. ಅದಕ್ಕೋಸ್ಕರವಾಗಿ ಇಲ್ಲದವ್ರು ಪರಿಚಾರಕರಾಗಬೇಕು ಅಂತ ತಪಸ್ ಮಾಡ್ತಾರೆ. ಎಲ್ಲರೂ ಮಾಡೋದಿಲ್ಲ. ಯಾರಿಗೆ? ದೇವರಿಗೆ ಪರಿಚಾರಕರಾಗಬೇಕು. ಒಳ್ಳೆ ಕೆಲಸ ಆಯ್ತಾ. ಯಾರಿಗೂ ಪರಿಚಾರಕರಾಗಿದೆ ಏನಾಗ್ತಿದ್ರು ಅವರು? ಧನ್ವಂತ ದಾಸೋಹಂ ಕೌಸಲೇಂದ್ರ, ರಾಮನಿಗೆ ದಾಸ ಬಿರುದು. ಅದು ಒಂದು ಗವರ್ಮೆಂಟ್ ಸರ್ವೆಂಟ್, ಗೌರವ ಇದೆ ಅದರೊಳಗೆ. ಅದು ಯಾರ್ದೋ ಸರ್ವೆಂಟ್, ಗೌರವ ಇಲ್ಲ ಅದರೊಳಗೆ. ಆ ದೃಷ್ಟಿಯಿಂದ ಕೃಷ್ಣನ ಪತ್ನಿಯರಾಗಬೇಕು ಅಂತ ಮಾಡಿದ್ದರಿಂದ ಅದೇನಾಗ್ಲಿಲ್ಲ, ಅವರಿಗೆ ದೋಷವಾಗಲಿಲ್ಲ, ಗುಣವೇ ಆಯ್ತು ಅಂತ ಹೇಳಿದ್ದಾರೆ. ಅದರ್ವೈಸ್ ಏನಿಲ್ಲ, ಸ್ತ್ರೀಯರಿಗೆ ಪುರುಷತ್ವ ಬರೋದಿಲ್ಲ, ಪುರುಷರಿಗೆ ಸ್ತ್ರೀತ್ವ ಬರುತ್ತೆ ಕೆಲವೊಮ್ಮೆ ಹೇಳಿದ್ದಾರೆ. ಹಿಂದೆ ಅಂಬೆಯ ಪ್ರಸಂಗದಲ್ಲಿ ಹೇಳಿದ್ದಾರೆ. ಎಕ್ಸಾಂಪಲ್ ಕೊಡ್ತಾರೆ. ಬರ್ಲಿಕ್ಕೆ ಅಲ್ಲೇನು ಕಾರಣ ಆಯ್ತು? ವಿಶೇಷವಾದ ಪ್ರಸಂಗ ಒದಗಿ ಅವಳು ಸ್ತ್ರೀ ಪುರುಷತ್ವ ಬರಲಿಲ್ಲ. ಕೊನೆಗೂ ಏನ್ ಮಾಡಿದ್ರು? ಪುರುಷ ದೇಹದಲ್ಲಿ ಕೂತ್ಲೆ ಹೊರತು ಪುರುಷತ್ವ ಬರಲಿಲ್ಲ. ಇವರು ಹಾಗಲ್ಲ, ಸ್ತ್ರೀತ್ವ ಬರುತ್ತೆ, ಪುರುಷರು ಸ್ತ್ರೀಯರಾಗಿ ಹುಟ್ಟಬಹುದು. ಕಾಮತೋ ವರತಃ ಕಾಮತಶ್ಚ ಈತ ತಾತ್ಪರ್ಯದಲ್ಲಿ ಹೇಳ್ತಾರೆ. ವರ ಅಥವಾ ಕಾಮ ಎರಡರಿಂದಾಗಿ ಅವ್ರು ಹುಟ್ಟು ಬರಬಹುದು.
ಅದಕ್ಕೆ ಕಾರಣ ಆಗಿದ್ದು ಇಂಥ ಕೇಸಿ. ಅವ್ರಿಗೆ ಕಾಮನೆ ಇತ್ತು, ವರ ತಗೊಂಡು ಹೇಗೆ ಹೆಂಗಸರಾಗಿ ಬಿಟ್ಟು ಬಂದಿದ್ದಾರೆ, ಪುನಃ ಅವ್ರು ಗಂಡಸರಾಗ್ತಾರೆ. ಸ್ವರೂಪತಃ ಗಂಡಸರು ಮತ್ತೆ ಶಾಶ್ವತ ಹೆಂಗಸರಾಗೋದಿಲ್ಲ. ಕೆಲವು ಕಾರಣದಿಂದ ತಾತ್ಕಾಲಿಕವಾಗಿ ಏನಾಗಬಹುದು, ಅವರು ನಡಿಬಹುದು ಅಂತ ಹೇಳ್ತಾರೆ. ಸ್ತ್ರೀಭೂತಾಸ್ತೆ ಬದರೀಂ ಸಂಪ್ರಜಗ್ಮು, ಅವರೆಲ್ಲ ಹೋಗಿ ಬದರಿಗೆ ಹೊರಟು. ಮೊದಲು ವಾಯುದೇವರು ಕುರಿತು ಯಾವುದೇ ಕೂಡ ದೇವರ ಹತ್ರ ಹೋಗ್ಬೇಕಾದ್ರೆ ಪರ್ಮಿಷನ್ ಯಾರು ಕೊಡಬೇಕು, ವಾಯುದೇವರು ಕೊಡಬೇಕು. ಅದಕ್ಕೆ ಅವರನ್ನು ಕುರಿತು ತಪಸ್ ಮಾಡಿದ್ರು. ಅಲ್ಲೂ ಹಾಗೆ ಸ್ತ್ರೀಯರಲ್ಲಿ ಸದ್ವತ ಸ್ತ್ರೀಯರಾಗಿದ್ದವರೆಲ್ಲ, ಪಾರ್ವತಿ ಬದಲಾದವರೆಲ್ಲ ವಾಯುಪತಿ ಭಾರತಿಯನ್ನ ಕುರಿತು ತಪಸ್ ಮಾಡಿ ಸಂರಕ್ಷಣೆ ಮಾಡಿಕೊಂಡು, ಇವರು ವಾಯುದೇವರನ್ನು ತಪಸ್ ಮಾಡಿ ದೇವರ ಹತ್ರ ಹೋಗ್ಬೇಕು. ಸಯೇನಾನ್ ಬ್ರಹ್ಮ ಗಮಯತಿ, ಉಪನಿಷತ್ ಹೇಳುತ್ತೆ. ಸಯೇನಾನ್ ಬ್ರಹ್ಮ ಗಮಯತಿ, ದೇವರ ಹತ್ರ ಕರ್ಕೊಂಡು ಹೋಗೋ ಶಕ್ತಿ ಇರೋದು ಯಾರಿಗೆ? ನೇರವಾಗಿ ವಾಯುದೇವರಿಗೆ. ಇವ್ರು ಬತ್ತು ವಾಯುಪತ್ನಿ ಇಬ್ಬರಿಗೂ ಕೂಡ ವಿದ್ಯುತ್ ಅಂತ ಅವ್ರ ಹೆಸರು. ಆ ಮಾರ್ಗದಲ್ಲೇ ಹೋಗ್ಬೇಕು, ಮೋಕ್ಷಕ್ಕೆ ಹೋಗೋರಲ್ಲ ಆ ದಾರಿಯಲ್ಲೇ ಹೋಗ್ಬೇಕಾದ್ರಿಂದ ವಿದ್ಯುತ್ ಭಾರತಿ, ವಿದ್ಯುತ್ಪತಿ ವಾಯುದೇವ. ಅವರಿಬ್ಬರನ್ನು ಬೈಪಾಸ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ, ಸೋತವನ್ನ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ಬಟ್ ಎಲ್ಲರೂ ಇವ್ರ ಮೂಲಕ ಹೋಗ್ಲೇಬೇಕು. ನಾರಾಯಣಂ ತತ್ರ ಶುಶ್ರೂಷಮಾಣಾಃ ಪ್ರಾಪ್ಯಾಪ್ಸರಸ್ತ್ವಂ ರಾಜಕುಲೇಷು ಜಾತಾಃ ಕಾಶ್ಚಿತ್ ಸ್ವರ್ಗೇ ತಾರಿಶಾಮ್ಯೈವ ಕೃಷ್ಣಂ ಪೌರುಃ ಪತಿಂ ಸರ್ವಗುಣಾಭಿರಾಮಂ. 2 ಪಾಯಿಂಟ್ ಇದೆ. ಮೊದಲೇನಾದ್ರೂ ಅವರು ಸ್ತ್ರೀತ್ವವನ್ನು ಸಂಪಾದನೆ ಮಾಡಿದ್ರು, ಅಲ್ಲಿ ಬದರಿಗೆ ಹೋದ್ರು, ಅಲ್ಲಿ ತಪಸ್ ಮಾಡಿದ್ರು. ಆಮೇಲೆ ರಾಜಕುಮಾರ ಹುಟ್ಟಿದ್ರು. ಸೊ 2 ಸ್ಟೇಜಲ್ಲಿ ಹೆಂಗಸರಾಗಿದ್ದು 2 ಸ್ಟೇಜಲ್ಲಿ. ಫಸ್ಟ್ ಸ್ಟೇಜಲ್ಲಿ ಬರೀ ಸ್ತ್ರೀಯರಾಗಿದ್ದು, ಅಲ್ಲಿ ತಪಸ್ ಮಾಡಿ ಕೃಷ್ಣರ ಪತ್ನಿಯರಾಗಬೇಕಂತ ಪತಿ ಒಂದು ರೂಟ್. ಅದು ಸ್ತ್ರೀತ್ವ ಪ್ರಾಪ್ತಿ ಒಂದು, ಆಮೇಲೆ ಕೃಷ್ಣ ಪತ್ನಿತ್ವ ಪ್ರಾಪ್ತಿ 2ನೇ. ಅನಂತರ ಅವರೆಲ್ಲ ಕಾಶ್ಚಿತ್ ಸ್ವರ್ಗೆ ತಾನಿಶಾಮ್ಯೈವ ಕೃಷ್ಣಂ ಮೌರುಹು ಪತಿಂ ಸರ್ವಗುಣಾಭಿರಾಮಂ. ಕೃಷ್ಣನನ್ನ ನೀನೇ ಪತಿ ಆಗಬೇಕು ಅಂತ ಕೇಳಿದ್ರು, ಈಗಲೂ ಕೇಳ್ಕೊಂಡ್ರು. ಅವರೆಲ್ಲ ತಾರತಮ್ಯದಲ್ಲಿ ಎಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಆಜಾನ ದೇವೈಹಿ ಸರ್ವಗುಣೈ ಸಮಾಸ್ತಾಃ ಸ್ವಭಾವತೋ ಅಥ ಇಂದಿರಾವೇಶತೋತಃ ಗುಣಾಧಿಕಾಃ ತಾಃ ಶಿಬಿಕಾಸು ಕೃಷ್ಣಃ ಆರೋಪಯಿತ್ವಾ ಪ್ರಾಹಿಣೋದ್ವಾರವತ್ಯೈ. ಆಜಾನ ದೇವೈಹಿ ಸರ್ವಗುಣೈ ಸಮಾಸ್ತಾಃ, ಅವರೆಲ್ಲ ಆಜಾನ ದೇವತೆಗಳು ಅಂತ ಇದ್ದಾರೆ. ಆ ಕಕ್ಷೆ ಬರತಕ್ಕಂಥವ್ರು, 27ನೇ ಕಕ್ಷೆಯಲ್ಲಿ ಬರತಕ್ಕಂಥವ್ರು ಇವರೆಲ್ಲ ಕೂಡ ಆಜಾನ ದೇವತೆಗಳು. ಅವರಿಗೆ ಸಮರಾದವರು ಕೃಷ್ಣ ಪತ್ನಿ ಅಂತ. 8 ಜನ ಬಿಟ್ಟು ಈ 100 ಜನಗಳಿಗೆ ಮಾತ್ರ ಅಪ್ಲಿಕಬಲ್. ಸ್ವಭಾವತೋ ಅಥ ಇಂದಿರಾವೇಶತಃ ಅತಃ, ಸ್ವಭಾವತಃ ಆ ಗುಂಪಿ ಸೇರಿದವರು. ಮಹಾಲಕ್ಷ್ಮಿ ಆವೇಶನೂ ಇದ್ದಿದ್ದರಿಂದ ಗುಣಾಧಿಕಾಹ, ಆ ಗುಂಪಿನ ಶ್ರೇಷ್ಠ ಆಜಾನ ದೇವತೆ ಗುಂಪಿ ಸೇರಿದ್ರು ಕೂಡ ಅದರಲ್ಲೇ ಮೇಲೆ, ಆ ಗುಂಪಿನಲ್ಲಿ ಮೇಲೆ ಅಂತ ಹಿರಿಮೆ ಬಂತವೆ. ಶಿಬಿಕಾಸು ಕೃಷ್ಣ ಆರೋಪಯಿತ್ವ ಪ್ರಾಹಿಣೋ ದ್ವಾರವತ್ಯೈ, ಅವರನ್ನ ಶಿಬಿಕೆಗಳಲ್ಲಿ ಮೇಣೆಗಳು ಅವರೆಲ್ಲ ರಾಕ್ಷಸರಿಂದ ಹೊರಿಸಿ ಕಳಿಸಿದ್ದ ಲಗೇಜ್ ಅದೆಲ್ಲ ಕೂಡ. ಇದೆಲ್ಲ ಸ್ತ್ರೀಯರಾದ್ರಿಂದ ಯಾಕೆ ಕಳಿಸಿದ? ಶಿಬಿಗಳ ಮೇಣೆಗಳಲ್ಲಿ ಅವರನ್ನ ಎಲ್ಲಿಂದ ಪ್ರಾಗ್ಯೋತ್ಸಿತಪುರದಿಂದ ದ್ವಾರಕೆಗೆ ಕಳಿಸಿದ. ಪ್ರಾಹಿಣೋ ದ್ವಾರವತಿ, ವ್ಯವಹಾರ ಇಲ್ಲ ಇನ್ನು ಕೂಡ, ಬಿಡುಗಡೆ ಮಾಡಿ ಕಳಿಸಿದ್ದಾರಷ್ಟೇ. ಆಮೇಲೆ ಆಗ್ತಾನೆ, ವಾಪಸ್ ಬಂದ್ಮೇಲೆ ಆಗ್ತಾನೆ. ಸಮಂತತೋ ಯೋಜನಾನಾಂ ಶತೆ ದ್ವೇ ಪ್ರವೃದ್ಧ ಬಿಂದ್ರಸ್ಯ ಸರತ್ನ ಪರ್ವತಂ ನಿತ್ಯಾಮೃತ ಸ್ರಾವಿ ಜಲೇಶ್ವರಸ್ಯ ಛತ್ರಂ ಚತುರ್ಭ್ಯಾಂ ಗರುಡೇ ಯಥಾಧರಿಃ. ಸಮಂತತಃ ಯೋಜನಾನಾಂ ಶತೆ ದ್ವೇ ಪ್ರವೃದ್ಧಂ ಇಂದ್ರಸ್ಯ ಸರತ್ನ ಪರ್ವತಂ ನಿತ್ಯಾಮೃತ ಸ್ರಾವಿ ಜಲೇಶ್ವರಸ್ಯ ಛತ್ರಂ ಚ ದೌರ್ಭ್ಯಾಂ ಗರುಡೇ ಯಥಾಧರಿಃ. ಸಮಂತತಃ ಯೋಜನಾನಾಂ ಶತೆ ದ್ವೇ, ಏನು 2 ಯೋಜನ ವಿಸ್ತಾರ ಸಮೃದ್ಧಿಯಾಗಿದ್ದು. ಪ್ರವೃದ್ಧ ಬಿಂದ್ರಸ್ಯ ಸರತ್ನ ಪರ್ವತ 2 ಇದೆ. ಮೊದಲು 200 ಯೋಜನೆ ಇತ್ತಲ್ಲ, ಅದಿಷ್ಟು ಕಳಿಸಿದ್ದು ದ್ವಾರವತಿಗೆ. 200 ಯೋಜನೆ ಇದೆ. ಹಿಮ ಅಲ್ಲ, ಹೇಮ ಅಲ್ಲ, ಇದು ಬರೀ ರತ್ನ ಪರ್ವತ. 200 ಯೋಜನೆ ಎತ್ತರ ಇದ್ದಂತ ರತ್ನ ಪರ್ವತ. ಅದು ಯಾರಿಗೆ ಸೇರಿದ್ದದು? ವರ್ಣನಿಗೆ ಸೇರಿದ್ದದು. ಜಲೇಶ್ವರಸ್ಯ, ವರ್ಣನಿಗೆ ಸೇರಿ ಅದರ ಅಪಹರಣ ಮಾಡಿದ್ದ. ಜೊತೆಗೆ ನಿತ್ಯಾಮೃತ ಸ್ರಾವಿ ಜಲೇಶ್ವರಸ್ಯ ಛತ್ರಂ, ಶ್ವೇತ ಛತ್ರ ಇತ್ತು, ಅದನ್ನ ಅಪಹರಣ ಮಾಡಿದ್ದ. ಆ ಛತ್ರದ ವೈಶಿಷ್ಟ್ಯ ಏನು ಅಂದ್ರೆ, ಹಿಡ್ಕೊಂಡ್ರೆ ಬರೀ ನೆರಳಲ್ಲ, ಏನ್ ಬಿಡ್ತಿತ್ತು ಅದರಿಂದ? ಅಮೃತ ಸುರಿತಾ ಇತ್ತು. ಅಂಥ ಶ್ವೇತ ಛತ್ರ ಅಪಹರಣ ಮಾಡಿದ್ದ. ಸೊ 200 ಯೋಜನ ಎತ್ತರದ ರತ್ನ ಪರ್ವತ ಪ್ಲಸ್ ಈ ಒಂದು ಶ್ವೇತ ಛತ್ರ, 2 ವರ್ಣನ್, ನರಕಾಸುರ ವರ್ಣನನ್ನು ಎಲ್ಲಾ ದಿಕ್ಪಾಲಕರನ್ನು ಸೋಲಿಸಿದ್ದ. ವರ್ಣನನ್ನು ಸೋಲಿಸಿ ನಿವೃತ್ತಿಯನ್ನು ಸೋಲಿಸಿ ನೈಋತ್ಯನ ಕರ್ಕೊಂಡು ಬಂದಿದ್ದ. ಪ್ರತಿಯೊಬ್ಬರಿಂದನೂ ಅಪಹರಣ ಮಾಡಿದ್ದ. ಛತ್ರಂಚ ದೌರ್ಭ್ಯಾಂ ಗರುಡೇ ಯಥಾಧರಿ, 2 ಕೂಡ ಗರುಡನ ಮೇಲೆ ಕೃಷ್ಣ ಲೋಡ್ ಮಾಡಿದ, ಗರುಡನ ಮೇಲೆ ಇಟ್ಟ. 200 ಯೋಜನೆ ಎತ್ತರದನ್ನ ಕೃಷ್ಣ 2 ಕೈಯಿಂದ ಎತ್ತಿ ಇಟ್ಟ. ಬಹಳ ಮುಖ್ಯ ಇದು.
ಕೃಷ್ಣ ಗೋವರ್ಧನೆ ತನಕ ಬಂದಿದ್ದೀಗ ಇನ್ನೊಂದು ಬಂದಿ. ಅದಕ್ಕೇನೆ ಕೃಷ್ಣನ ಸಾಮರ್ಥ್ಯ ಎಷ್ಟು ಅಂತ ಬರೀ ಕೈಯಿಂದಾನೆ ಯಾವ ಇದು ಬೇಕು ಸಹಾಯ ಬೇಕಿಲ್ಲ, ಗರುಡನ ಮೇಲೆ ಎತ್ತಿ ಇಟ್ಟ. ಹೀಗೆ ಅದೇ ಮಂದಾರೋದ್ಧಾರಿ ವೃತ್ತೋಧ್ವಜ ಭೋಗಿರಂ ಹೇಳಬೇಕಾದ್ರೆ ಇವನು ಸೇರಿಸ್ಬೇಕು. ಏನ ಹೌದು, ದುಷ್ಟರೆಲ್ಲ ಹಾಗೇನೆ. ಆ ರೀತಿ ಮಾಡಿದ್ದಕ್ಕೆ ದುಷ್ಟವನ್ನು ತರಿಸೋದು. ಅವ್ರು ಒಳ್ಳೆ ರೀತಿ ಇದ್ರೆ ಕೊಲ್ಲೋ ಕಾರಣನೂ ಇಲ್ಲ. ಅವ್ರನ್ನ ಒಳ್ಳೆ ರೀತಿಯ ರಾಜ್ಯಭಾರ ಮಾಡಿಕೊಟ್ಟಿದ್ರೆ ಹಾಳಾಗಲು ಬಿಟ್ಟು ಬಿಡ್ತಾರೆ. ಅವ್ರಿಗೆ ಎಲ್ಲಾ ರೀತಿಯ ದುಷ್ಟತನ, ವರ ತಗೊಳ್ಳೋದು, ಅದು ಮಿಸ್ಯೂಸ್ ಮಾಡೋದು, ಒಳ್ಳೆ ವಸ್ತುಗಳನ್ನ ಕೆಟ್ಟದಾಗಿ ಉಪಯೋಗಿಸೋದು, ಇನ್ನೊಬ್ಬರ ವಸ್ತುವನ್ನ ಕದಿಯೋದು, ಅದನ್ನೆಲ್ಲ ತಂದೆ ತಾನೇ ದೇವರಂತ ಕರ್ಕೊಳ್ಳೋದು, ಇವೆಲ್ಲ ಒಂದಕ್ಕಿಂತ ತಪ್ಪಿರೋ ಸರಮಾನೆ. ಅಂತವ್ರನ್ನ ಮಾತ್ರ ಸಂಹಾರ ಮಾಡಿದ್ರು. ಛತ್ರ ಹೌದು. ಯಾರನ್ನ ನಮ್ದು ಅಮೃತ ಸ್ರಾವಿ ಅಂದ್ರೆ ಏನದು? ಅಮೃತ ಸುರಿಸ್ತಾ ಅವ್ರಿಗೆ ಅದೆಲ್ಲ ಬೇಕಿಲ್ಲ. ಅವ್ರ ಹಠ ನಾನ್ ಬ್ರಹ್ಮ ನಾನೇ ಕುಡಿಬೇಕು ಅಂತ. ದುಷ್ಟರು ಇರ್ತಾರೆ, ತೀರ್ಥ ತಗೊಳ್ಳೋದಿಲ್ಲ ಆತರ. ತೀರ್ಥ ಭಾರಿ ಒಳ್ಳೆ ಅವ್ರು ಕೊಟ್ಟರು ಏನ್ ಮಾಡ್ತಾರೋ ಇದನ್ನ ನಾನೇ ತಗೋಬೇಕು. ಗಂಗಾ ಸ್ನಾನ ಮಾಡ್ತಿದ್ದ ಜರಾಸಂಧ ಮಾಡ್ಲಿಲ್ಲ. ದುರಹಂಕಾರ ಅವ್ರಿಗೆ. ವರನೇ ಇದೆ, ಅಮೃತ ಯಾಕೆ ಕುಡಿಬೇಕು ನಾನೀಗ? ಗೊತ್ತಾಯ್ತಾ? ವರ ಬ್ರಹ್ಮದೇವ್ರ ವರನೇ ಇರ್ಬೇಕಾದ್ರೆ ಅಮೃತ ತಗೊಂಡು ಏನ್ ಮಾಡ್ಲಿ ಅಂತ ಅವನು ವಾದ. ಕರೆಕ್ಟ್ ಅವನು ವಾದ ಅದು ಅಮೃತದ ಎಫೆಕ್ಟ್ ಇದ್ದೇ ಇದೆ ಅದರಲ್ಲಿ. ಆದ್ರೂ ದೇವ್ರ ಬಂದ ಯಾವ ಅಮೃತ ಕುಡಿದ್ರು ಅಷ್ಟೇ. ರಾಹು ಅಮೃತ ಕುಡ್ದ, ತಲೆ ಕತ್ತರಿಸಲಿಲ್ಲ, ಏನಾಯ್ತು ಅದರಿಂದ? ಯೋಗ್ಯರಿಗೆ ದಕ್ಕ ಹಾಗೆ ಅಯೋಗ್ಯರಿಗೆ ದಕ್ಕೋದಿಲ್ಲ. ಆ ದೃಷ್ಟಿಯಿಂದ ನಿತ್ಯಾಮೃತ ಇವೆಲ್ಲ ನಮ್ಗೆ ಅನ್ಸುತ್ತೆ. ಈಗ ಒಳ್ಳೆ ಬಿಸಿಲುಗಾಲದಲ್ಲಿ ಛತ್ರದ ಜೊತೆಗೆ ಕನೆಕ್ಟ್ ಮಾಡಿಬಿಟ್ರೆ ನೀರು ಸುರಿತಾ ಇವೆಲ್ಲ ನೀರು ಬೀಳ್ತದೆ. ಹೇಗಿರುತ್ತದ? ತಣ್ಣ ಇನ್ನೂ ಕೂಲಾಗಿರುತ್ತೆ. ಗೊತ್ತಾಯ್ತಾ? ಕೂಲರ್ ಮಾಡ್ತಾರೆ, ಬರೀ ಫ್ಯಾನಿಗೆ ಹೋಗೋದಿಲ್ಲ. ತುಂಬಾ ಸೆಕೆ ಆದಾಗ ಏನಾಗುತ್ತೆ, ಫ್ಯಾನ್ ಬಿಸಿ ಗಾಳಿ ಆಗಿಬಿಡುತ್ತೆ. ಅದಕ್ಕೇನ್ ಮಾಡ್ತಾರೆ? ಕೂಲರ್ ಇಡ್ತಾರೆ. ಆ ಕೂಲರ್ ಟೈಪ್ ಅಂತ ಒಂದು ವಿಶಿಷ್ಟ ವ್ಯವಸ್ಥೆ ಇತ್ತು. ಇದೆಲ್ಲ ಲೇಟೆಸ್ಟ್. ಇವತ್ತು ನೋಡಿದ್ರೆ ಅರ್ಥ ಆಗುತ್ತೆ ನಮಗೆ ಯಾಕೆ ಹೇಗೆ ಅಂತೇಳಿ. ಹಿಂದೆ ಹೇಳಿದಾಗ ಅರ್ಥ ಆಗುತ್ತೆ. ಎಲ್ಲ ಇತ್ತು. ಈ ಹೊಸ ಮಾಡಿದ್ದಲ್ಲ ಎಲ್ಲ ಇತ್ತು. ಬಟ್ ಅವ್ರ ಮೆಥಡ್ ಬೇರೆ, ಇವ್ರ ಮೆಥಡ್ ಬೇರೆ. ಟೆಕ್ನಾಲಜಿ ಇವ್ರದ್ದು, ಅವ್ರದ್ದೆಲ್ಲ ಮಂತ್ರ ತಂತ್ರದಿಂದ ಆಗ್ತಾ ಇದ್ದೆ ಕೆಲಸ. ಸ್ವಯಂಚ ಸತ್ಯ ಸಹಿತ ಸಮಾರುಹತ್ ಸಚಾಶ್ರಮೇಣ ಇವ ಪ್ರಯೌ ತ್ರಿವಿಷ್ಟಪಂ ಅಭಿಪ್ರಾಯಾತು ಅಖಿಲ ಲೋಕಪಾಲೈ ಜನಾರ್ದನ ಶಕ್ರ ಗೃಹಂ ವಿವೇಶ. ಅಲ್ಲಿಂದ ಸ್ವರ್ಗಲೋಕಕ್ಕೆ ಹೊರಟ ಕೃಷ್ಣ. ಗರುಡ ವಾಪಸ್ ಅವರು ಕೇಳಿದ್ದಾರೆ ಕೊಡಬೇಕು ಅಂತ ಹೇಳಿ, ಅವ್ರಿಗೆ ಕೊಡ್ತಾ ಇದ್ದಾರೆ. ಪರಮಾತ್ಮ ಇದ್ದಲ್ಲೇ ಡೆಲಿವರಿ ಮಾಡ್ತಾನೆ, ಹೋಗ್ಬಿಟ್ಟು ಬಂದು ತಗೊಂಡೋಗಿ ಅಂತ ಹೇಳ್ಬೋದಾಗಿತ್ತು. ಗೊತ್ತಾಯ್ತಾ? ಇದ್ದಲ್ಲೇ ಕೊಡ್ತಾರೆ. ಇದು ಕಾರುಣ್ಯ, ಭಕ್ತವತ್ಸಲ. ಗೊತ್ತಾಯ್ತಾ? ಅವ್ರು ಅಕಸ್ಮಾತ್ ಕೊಟ್ಟರು ತಗೊಂಡೋಗೋದು ಕಷ್ಟ. ಅವರು ವಯಸ್ಸಾಸ್ ಕೊಟ್ರೆ ಏನ್ ಮಾಡ್ಬೇಕು ಅವ್ರೀಗ? ಯಾವ್ದೋ ಊರಿಗೆ ಹೋದ ಅಲ್ವಾರ ಕೊಟ್ರೆ ಹೇಗೆ ಹೊತ್ಕೊಂಡ್ಬರ್ಬೇಕು ಅವನೀಗ? ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ಅವರು? ಸಾಮಾನ್ಯವಾಗಿ ಆ ರೀತಿ ಕೊಡೋರು ಏನ್ ಮಾಡ್ತಾರೆ? ಜನರಲಿ ಮನೆ ತರಿಸೋ ವ್ಯವಸ್ಥೆನೂ ಮಾಡ್ತಾರೆ, ಮನೆ ತರ ವ್ಯವಸ್ಥೆನೂ ಮಾಡೇ ಮಾಡ್ತಾರೆ. ಆದ್ರೆ ಕೃಷ್ಣ ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಅವರದ್ದು ತಾನು ಕೊಡೋದನ್ನು ತಲುಪಿಸೋದಾಗಿ ಅವ್ರು ಕೇಳಿದ್ದಕ್ಕೆ ಅದು ಬಿಡುಗಡೆ ಮಾಡಿದಲ್ದೇನೆ ಇದ್ದಲ್ಲಿ ಹೋಯ್ದು ಕೊಡ್ತಾ ಇದ್ದಾನೆ. ಯಯವು ತ್ರಿವಿಷ್ಟಪಂ. ಇಲ್ದವ್ರು ಏನಾಗ್ತಿತ್ತು, ಬರೀ ಬಿಡಿಸಿರೋ ಸಾಕಾಗಿತ್ತಲ್ಲ, ಒಯ್ಲಕ್ ಆಗ್ತಾ ಇಲ್ಲ ಅವರಿಗೆ. ಇವತ್ತು ಎಷ್ಟೊಂದು ಪ್ರತಿಭೆಗಳನ್ನು ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕಾಗದೇನೆ ಬಿಟ್ಟು ಬಿಡ್ತಾರೆ. ಗೊತ್ತಾಯ್ತಾ? ಅದು ಎಷ್ಟೋ ಅಂತ ಪ್ರಸಂಗ ನಡೆದಿದೆ. ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕಾಗದೇನೆ ದೊಡ್ಡ ಪ್ರತಿಭೆಗಳು ಟರ್ನಿಂಗ್ ಬಂದಾಗ ಟರ್ನ್ ಆಗೋದೇ ಇಲ್ಲ. ತಿಳಿತಾ? ಮತ್ತೆ ಟ್ರಾಫಿಕ್ ಫಾಸ್ಟ್ ಹೋಗಲಕ್ಕೂ ಬರೋ ಟ್ರಾಫಿಕ್ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ಅದು ಹೋಗಿ ಇಡ್ಲಕ್ಕೆ ಹೋಗಿ ಬಿದ್ದು ಅದರಲ್ಲಿ ಇರ್ತಲ್ಲ, ಹೈದರಾಬಾದ್ ಬಿದ್ದು ಎಷ್ಟೋ ದಿವಸ ಅದು 10-20 ವರ್ಷ ಅಲ್ಲೇ ಇತ್ತು. ಈಗ ಎತ್ತು ನಿಲ್ಸಿದ್ದಾರೆ. ಅಂದ್ರೆ ಸುಲಭವಾಗಿ ಎತ್ತಲಕ್ಕೂ ಆಗಲಿಲ್ಲ, ಅಷ್ಟು ಭಯಾನಕವಾದ. ಕೃಷ್ಣ ಅದನ್ನೇನ್ ಮಾಡಿದ, ಬರೀ ಕೈಯಿಂದ ಎತ್ತಿಟ್ಟ. ಸಂಪೂಜಿತ ಸತ್ಯಪಾಮ ಸಹಾಯ ಶಕ್ರೇಣ ಶಚ್ಯ ಸಹಿತೇನ ಸಾದರಂ. ಅಲ್ಲಿಗೆ ಹೋಗಿ ಅಭಿಪ್ರಯಾತಃ ಅಖಿಲ ಲೋಕಪಾಲೈ ಜನಾರ್ದನ ಶಕ್ರಗೃಹಂ ವಿವೇಶ. ಎಲ್ಲರಿಂದ ಕೂಡ ಹಿಂಬಾಲಿಸಲ್ಪ ದೇವತೆಗಳು ದಿಕ್ಪಾಲಕರೆಲ್ಲ ಕೃಷ್ಣನಿಂದ ಬಂದು ವಿಶೇಷ ಗೌರವವನ್ನು ಸೂಚಿಸಿದರು. ಕೃಷ್ಣ ಸ್ವರ್ಗಕ್ಕೆ ಹೋಗಿ ಶಕ್ರಗೃಹಂ ವಿವೇಶ, ಇಂದ್ರದೇವರ ಅರಮನೆ ಪ್ರವೇಶ ಮಾಡಿದ ಕೃಷ್ಣ. ಸಂಪೂಜಿತ ಸತ್ಯಭಾಮ ಸಹಾಯ ಶಕ್ರೇಣ ಶಚ್ಯ ಸಹಿತೇನ ಸಾದರಂ ದದಾವದಿತ್ಯ ಅಪಿ ಸ ಕುಂಡಲೇ ಶುಭೆ ಸಮಸ್ತ ದೇವೈ ಮುನಿಭಿಶ್ಚ ವಂದಿತಃ. ಸಂಪೂಜಿತ ಸತ್ಯಭಾಮ ಸಹಾಯ ಶಕ್ರೇಣ ಶಚ್ಯ ಸಹಿತೇನ ಸಾದರಂ ದದೌ ಅದಿತ್ಯ ಅಪಿತು ಕುಂಡಲೇ ಶುಭೆ ಸಮಸ್ತ ದೇವೈ ಮುನಿಭಿಃ ಚ ವಂದಿತಃ. ಸಂಪೂಜಿತಃ ಸತ್ಯಭಾಮ ಸಹಾಯ ಶಕ್ರೇಣ ಶಚ್ಯ ಸಹಿತೇನ ಸಾದರಂ. ಆದರೋ ಭಜನಂ ಭಕ್ತಿ. ಆದರ ಅಂದ್ರೆ ಭಕ್ತಿ. ಶಚಿ ಸಮೇತನಾದ ಇಂದ್ರ ಶಚ್ಯ ಸಹಿತೇನ ಶಕ್ರೇಣ ಸಾದರಂ ಭಕ್ತಿಪೂರ್ವಕವಾಗಿ ಸತ್ಯಭಾಮ ಸಹಾಯ ಸಂಪೂಜಿತ. ಸತ್ಯಭಾಮ ಸಮೇತನಾದ ಕೃಷ್ಣ ಪೂಜಿತನಾದ.
ಅಂದ್ರೆ ಲಕ್ಷ್ಮೀನಾರಾಯಣರನ್ನ ಅವರಿಬ್ರು ಪೂಜೆ ಮಾಡಿದ್ರು. ದಂಪತಿಗಳು ಸೇರಿ ಈ ದಂಪತಿಗಳು ಪೂಜೆ ಮಾಡಿದ್ರು. ದದೌ ಅದಿತ್ಯ ಅಪಿ ಕುಂಡಲೇ ಶುಭೆ. ಅಲ್ಲಿ ಇಂದ್ರದೇವರ ತಾಯಿ ಅದಿತಿ ಅಲ್ಲೇ ಇದ್ಲು. ಆಕೆ ಏನ್ ಮಾಡಿ ಕುಂಡಲಗಳನ್ನು ಕೊಟ್ರು, ನಿನ್ನ ಕುಂಡಲ ಅಂತ ಕೊಟ್ರು. ಅದು ಇಂದ್ರದೇವರಿಗೆ ತನ್ನ ತಾಯಿಯ ಕುಂಡಲಗಳನ್ನ ನರಕಾಸುರ ಅಪಹರಣ ಮಾಡಿದಾಗ ತಾನು ಹೋಗಿ ಬಿಡಿಸ್ಕೊಂಬರೋ ಸಾಮರ್ಥ್ಯ ಇರಲಿಲ್ಲ. ಬ್ರಹ್ಮವರ ಇತ್ಯಾದಿ ಇದ್ದಿದ್ರಿಂದ ಕೃಷ್ಣ ತಂದು ಅವ್ರಿಗೆ ಒಪ್ಪಿಸಿದ. ಸಮಸ್ತ ದೇವೈಹಿ ಮುನಿಭಿಶ್ಚ ವಂದಿತ. ಎಲ್ಲ ದೇವತೆಗಳು ಮುನಿಗಳು, ಅಲ್ಲಿ ಮುನಿಗಳು ಅಂದ್ರೆ ಅಲ್ಲಿ ದೇವ ಮುನಿಗಳು, ಅವರೆಲ್ಲ ದೇವರ್ಷಿಗಳು ಅಂತ ಕರೀತಾರೆ. ದೇವ ಮುನಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳು, ಋಷಿಗಳು, ಹೀಗೆಲ್ಲ ಅನೇಕ ವೆರೈಟಿ ಇದೆ. ಅಲ್ಲಿಯ ಮುನಿಗಳೆಲ್ಲ ಪೂಜೆ ಮಾಡಿದ್ರು ಕೃಷ್ಣನ. ಮಣಿಪರ್ವತ, ಹೌದು, ಇಲ್ಲಿ ಹೇಳ್ತಾರೆ, ನಾನು ಇಲ್ಲಿ ಹೇಳ್ತಾರೆ. ಸಂಪೂಜ್ಯ ತಮಾಸುರಾವೇಶವಶಾನತಿ ಸತ್ಯಾಂಚ ಸರ್ವ ಪ್ರಭವೌ ಜಗದ್ಗುರು ನಿರ್ದೋಷ ಸೌಖ್ಯೈಕ್ಯ ತನೂ ಶುಭಾಶಿಷಃ ತಾಭ್ಯಾಂ ದದೋ ಸಾದಿತಿ ಆತ್ಮಪುತ್ರವತ್ ತಂ ಆಸುರಾವೇಶವಶಾತ್ ನ ಜಾನತಿ ಸತ್ಯಾಂ ಚ ಸರ್ವಪ್ರಭವೌ ಜಗದ್ಗುರು ನಿರ್ದೋಷ ಸೌಖ್ಯೈಕ್ಯ ತನೂ ಶುಭಾಶಿಷಃ ತಾಭ್ಯಾಂ ದದೌ ಸಾ ಅದಿತಿ ಆತ್ಮಪುತ್ರವತ್. ಕೃಷ್ಣ ಏನು ಮಾಡಿದ? ಗೌರವಿಸ ಕೊಟ್ಬಿಟ್ಟು ನಮಸ್ಕಾರ ಮಾಡಿದ. ಸತ್ಯವಾದೇವ ನಮಸ್ಕಾರ ಮಾಡಿದ. ಲೋಕ ಎಲ್ಲೂ ಧರ್ಮ ಯಜ್ಞತಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ ಆಗ್ಬೇಕು ಮಾಡಿದ. ಅದು ಅದಿತಿ ಏನ್ ಮಾಡ್ಬೇಕಿತ್ತಾಗ? ಕೃಷ್ಣ ಸರ್ವೋತ್ತಮ ಲೋಕಧರ್ಮ ಮಾಡಿದ್ದಾನೆ ಅನ್ಕೋಬೇಕಾಗಿತ್ತು. ಹಾಗೆ ಮಾಡ್ಲಿಲ್ಲ. ಅಸುರಾವೇಶ ಬಂತು. ಆಶೀರ್ವಾದ ಮಾಡಿ, ಭಾರಿ ಒಳ್ಳೇದಾಗ್ಲಿ ಇಬ್ಬರಿಗೂ ಕೂಡ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ. ಅದೇನಾಯ್ತು, ಅಲ್ಲಿಗೆ ತಪ್ಪಾಯ್ತು. ಯಾಕೆ? ಏನಲ್ಲ ಅದು, ಅದಕ್ಕೆ ಅಸುರಾವೇಶದಿಂದಾಗಿ ಬರೀ ನಮಸ್ಕಾರ ಮಾಡಿಸ್ಕೊಂಡು ಕರ್ತವ್ಯ ನನಗಲ್ಲ ಇದು ಮಾಡಿದ್ದಾಯ್ತು ಮುಗಿದೋಗ್ತಾ ಇತ್ತು. ತನಗೇ ಮಾಡಿದ್ರು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಅಸುರಾವೇಶದಿಂದ ಬಂತು. ಸ್ವರ್ಗಲೋಕದಲ್ಲೂ ಅಸುರ ಪ್ರವೇಶ ಮಾಡ್ತಾರೆ ಅಂತ ಆಯ್ತು. ಇಲ್ಲಿವರೆಗೆ ಹೋಗ್ತಾರೋ? ಹಿರಣ್ಯಕಶಿಪು ಸತ್ಯಲೋಕಕ್ಕೆ ಹೋಗಿದ್ದವನು. ಅಷ್ಟೇ ಅಲ್ಲ, ವೈಕುಂಠ ಅಮುಕ್ತ ಸ್ಥಾನಕ್ಕೂ ಹೋಗಿಬಿಟ್ಟಿದ್ದ. ಅವ್ರು ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ. ಆದ್ರೆ ಅವರಿಗೆ ಇದಿಲ್ಲ, ಭಕ್ತಿ ಇರೋದಿಲ್ಲ. ಆದ್ರಿಂದ ಉದ್ಧಾರ ಆಗೋದಿಲ್ಲ. ಸ ಅದಿತಿ ಆತ್ಮಪುತ್ರವತೆ. ಅಥವಾ ತನ್ನ ಮಕ್ಕಳಿಗೆ ಹೇಗೆ ಆಶೀರ್ವಾದ ಮಾಡಬೇಕು ಹಾಗೆ ಮಾಡಿಲ್ಲ. ಯಾಕೆ? ಅದಿತಿ ವಾಮನನೇ ಕೃಷ್ಣ, ಉಪೇಂದ್ರ, ಆ ರೀತಿ ಮಾಡಿಲ್ಲ. ಅದು ಇಂದ್ರನಿಗೆ ಹೇಗೆ ಮಾಡ್ತಿದ್ದ, ಕೃಷ್ಣನಿಗೆ ಆಶೀರ್ವಾದ ಮಾಡಿದ್ರು. ದೊಡ್ಡ ತಪ್ಪಾಯ್ತು. ಅಥೋ ಸದಾನಂದ ಚಿದಾತ್ಮ ದೇಹ ನಂದನೋದ್ಯಾನಮಯೋನುರೂಪಯ ಅನಂತ ಶಕ್ತಿ ಸಹ ಸತ್ಯಭಾಮಯ ವಿವೇಶರಂತುಂ ಪ್ರಿಯಯಾಖಿಲೇಶ್ವರ. ಅಥೋ ಸದಾನಂದ ಚಿದಾತ್ಮದೇಹ ಸಹ ನಂದನ ಉದ್ಯಾನಂ ಅಜಃ ಅನುರೂಪಯ. ನಂದನೋದ್ಯಾನಂ ಅಜಃ ಅನುರೂಪಯ ಅನಂತ ಶಕ್ತಿ ಸಹ ಸತ್ಯಭಾಮಯ ವಿವೇಶರಂತುಂ ಪ್ರಿಯಯ ಅಖಿಲೇಶ್ವರ. ಅಥ ಅಲ್ಲಿದ್ದಾಗ ಸದಾನಂದ ಚಿದಾತ್ಮದೇಹ, ಸದಾ ಆನಂದ ಚಿತ್ ಆತ್ಮದೇಹ ಸ್ವರೂಪದೇಹ, ಸದಾ ಆನಂದ ಜ್ಞಾನಗಳೇ ಸ್ವರೂಪವಾದಂಥ ದೇಹವುಳ್ಳ ಕೃಷ್ಣ ಅವರಿಗೆ ನಂದನವನ ಏನು ಬೇಕಿಲ್ಲ. ಲೋಕದೃಷ್ಟಿ ವಿಹಾರವನ್ನು ಮಾಡಿದ. ನಂದನೋದ್ಯಾನಂ ಅಜಃ ಅನುರೂಪಯ. ಅದೇ ರೀತಿ ಇದ್ದವರು ಮಹಾಲಕ್ಷ್ಮಿ ಸತ್ಯಭಾಮಾದೇವಿಗೂ ಬೇಕಿಲ್ಲ. ಅದು ಲೋಕದೃಷ್ಟಿಯಲ್ಲಿ ನಂದನವನದಲ್ಲಿ ಅಜನಾದ ಕೃಷ್ಣ ಅನುರೂಪಳಾದ ಸತ್ಯಭಾಮಾದೇವಿಯ ಸಮೇತವಾಗಿ ಅಲ್ಲಿ ವಿಹಾರವನ್ನು ಮಾಡಿದ. ಅನಂತ ಶಕ್ತಿ ಸಹ ಸತ್ಯಭಾಮಯ ವಿವೇಶರಂತುಂ ಪ್ರಿಯ ಅಖಿಲೇಶ್ವರ. ಅಲ್ಲಿ ಹೋಗಿ ಪ್ರವೇಶ ಮಾಡಿ ವಿಹಾರವನ್ನು ಮಾಡಿದ ಅಖಿಲೇಶ್ವರ. ಸ್ವರ್ಗಾದಿಗಳಲ್ಲಿ ದೇವರು ವಶದಲ್ಲಿರೋದು ಅದೆಲ್ಲ ಕೂಡ. ನೀವು ನೋಳಕ್ಕೆ ಅಂತ ಹಿಡ್ಕೊಂಡು ಕೃಷ್ಣ ಅಲ್ಲಿ ಹೋಗಿಬಿಟ್ಟು ಎಂಜಾಯ್ ಮಾಡಿದ ಇಂದ್ರನ ಗ್ರೇಸ್ ಇಂದ ಅಂತೇಳಿ ಅಲ್ಲ. ಇಂದ್ರನಿಗೆ ಗ್ರೇಸ್ ಮಾಡಕ್ಕೆ ಹೋಗಿದ್ದೆ ಹೊರತು ಇಂದ್ರನ ಗ್ರೇಸ್ ಮಾಡಿದ್ದಲ್ಲ. ಅಥೋ ಸದಾನಂದ ಚಿದಾತ್ಮ ದೇಹ ನಂದನೋದ್ಯಾನಮಯೋನುರೂಪಯ ಅನಂತ ಶಕ್ತಿ ಸಹ ಸತ್ಯಭಾಮಯ ವಿವೇಶರಂತುಂ ಪ್ರಿಯಯಾಖಿಲೇಶ್ವರ. ತಯಾಚ್ಯುತೋಸೌ ಕನಕಾವದಾತಯ ಸುಕುಂಕುಮಾದಿಗ್ಧ ಪಿಶಂಗವಾಸಸ ಪೂರ್ಣೇಂದುಕೋಟ್ಯಧಿಪೋಟ್ಯೌಘ ಜಯನ್ಮುಖಾಬ್ಜಯ ರೇಮೇ ಮಿತಾತ್ಮಾ ಜಗದೇಕ ಸುಂದರ. ತಯಾ ಅಚ್ಯುತಃ ಅಸೌ ಕನಕಾವದಾತಯ ಸುಕುಂಕುಮಾದಿಗ್ಧ ಪಿಶಂಗವಾಸಸ ಪೂರ್ಣೇಂದು ಕೋಟ್ಯೌಘ ಜಯನ್ ಮುಖಾಬ್ಜಯ. ವೆರಿ ಇಂಪಾರ್ಟೆಂಟ್. ಪೂರ್ಣೇಂದು ಕೋಟ್ಯೌಘ ಜಯನ್ ಮುಖಾಬ್ಜಯ ರೇಮೇ ಅವಿತಾತ್ಮ ಜಗದೇಕ ಸುಂದರ. ತಯ
ಸತ್ಯಭಾಮಯ, ಆ ಸತ್ಯಭಾಮೆಯೊಂದಿಗೆ ಅಚ್ಯುತಃ ಕೃಷ್ಣ, ಅಚ್ಯುತನಾದ ಕೃಷ್ಣ. ಸತ್ಯಭಾಮಾದೇವಿ ಹೇಗಿದ್ರು ಅಂದ್ರೆ ಕನಕಾವದಾತಾಯ, ಅವದಾತ ಅಂದ್ರೆ ಹೊಡೆಯೋದು, ಕನಕ ಅಂದ್ರೆ ಚಿನ್ನ, ಚಿನ್ನದಂತೆ ಹೊಡೆಯುತ್ತಿದ್ದಂತಹ ಸುಕುಂಕುಮಾದಿಗ್ಧ ಪಿಶಂಗವಾಸಸ, ಕುಂಕುಮಾದಿಗಳಿಂದ ಅಲಂಕೃತವಾದ ಪಿಶಂಗವಾಸಸ ಪೀತಾಂಬರವನ್ನು ಧರಿಸಿದ್ದಂತಹ ಪೂರ್ಣೇಂದು ಕೌಟ್ಯೌಘ ಜಯನ್ಮುಖಾಬ್ಜಯ. ಮುಖ ಹೇಗಿತ್ತು ಸತ್ಯಭಾಮಾದೇವಿದು ಅಂದ್ರೆ ಪೂರ್ಣ ಇಂದು ಕೋಟಿ ಓಘ ಜಯತ್ ಮುಖ ಅಬ್ಜಯ, ಮುಖ ಕಮಲ ಹೇಗಿತ್ತು ಅಂದ್ರೆ ಪೂರ್ಣೇಂದು ಕೋಟಿ, ಪೂರ್ಣೇಂದು ಅಂದ್ರೆ ಹುಣ್ಣಿಮೆಯ ಚಂದ್ರ, ಪೂರ್ಣ ಅಂತ ಅವತ್ತೊಂದೇ ದಿವಸ ಇರೋದು, ಅದು ಪೂರ್ಣ ಅಂದ್ರೆ ಹುಣ್ಣಿಮೆನೆ, ಪೂರ್ಣ ಪೂರ್ಣಿಮಾ, ಪೂರ್ಣ ಹುಣ್ಣಿಮೆಯ ಚಂದ್ರನ ಕೋಟಿ ಔಘ, ಕೋಟಿಗಟ್ಲೆ, ಬರೀ ಕೋಟಿ ಅಲ್ಲ ಕೋಟಿಗಟ್ಲೆ ರಾಶಿ, ಅದನ್ನು ಮೀರಿಸ್ತಕ್ಕಂಥ ಕಾಂತಿ. ಅರ್ಥ ಆಯ್ತು? ಆದ್ರಿಂದ ಮಹಾಲಕ್ಷ್ಮಿಯ ಮುಖ ಕಾಂತಿ ಚಂದ್ರಮುಖಿ ಅಂತ ಕರೆಯೋದು ಪದ್ಧತಿ. ಸಾಮಾನ್ಯವಾಗಿ ಅದು ತಪ್ಪಾಗಿರುತ್ತೆ ಎಷ್ಟೋ ಸಲ, ಅದು ಕವಿಗಳ ಕರೆಯೋದು. ಆದ್ರೆ ಕೋಟಿ ಕೋಟಿ ಅನಂತ ಕೋಟಿ ಇದ್ದಾಗೆ ಅಂತ ದೇವರರು ಹಾಗೆ. ಮತ್ತಲ್ಲ ಹೇಳ್ಬೇಕಾದ್ರೆ ದೇವರ ಮುಖ ಹೇಗಿದೆ, ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್, ಕೃಷ್ಣನ ಮುಖ, ಇದು ಲಕ್ಷ್ಮಿಯ ಮುಖ. ಪೂರ್ಣೇಂದು ಕೋಟ್ಯೌಘ ಜಯತ್, ಅದು ಜಯನ್ ಅಂದ್ರೆ ಮೀರಿಸಿದಂತಹ ಮುಖ ಕಮಲದ ಕೃಷ್ಣ ಸತ್ಯಭಾಮಾದೇವಿಯೊಂದಿಗೆ ಅಮಿತಾತ್ಮ ಅನಂತ ಸ್ವರೂಪನಾದಂತಹ ಜಗದೇಕ ಸುಂದರ, ಜಗತ್ತಿಗೆಲ್ಲ ಅತ್ಯಂತ ಸುಂದರನಾದಂತಹ ಕೃಷ್ಣ ರೇಮೆ ವಿಹಾರವನ್ನು ಮಾಡಿದ. ಸರ್ವರ್ತು ನಿತ್ಯೋದಿತ ಸರ್ವ ವೈಭವೇ ಸುರತ್ನ ಚಾಮೀಕರ ವೃಕ್ಷ ಸದ್ವನೆ ಸದೈವ ಪೂರ್ಣೇಂದು ವಿರಾಜಿತೆ ಹರಿಃ ಚಚಾರ ದಿವ್ಯಾ ಪವನಾನುಸೇವಿತೆ. ಏನೇನಿತ್ತು ಪಾರಿಜಾತ ಒಂದು ನಂದರ್ಮನಲ್ಲಿ ಏನೇನಿದ್ವು ಅಂದ್ರೆ ಸರ್ವ ಋತು ನಿತ್ಯೋದಿತ ಸರ್ವ ವೈಭವೆ, ಸರ್ವ ಋತು ನಿತ್ಯ ಉದಿತ ಸರ್ವ ವೈಭವೆ ಸುರತ್ನ ಚಾಮೀಕರ ವೃಕ್ಷ ಸದ್ವನೆ ಸದೈವ ಪೂರ್ಣೇಂದು ವಿರಾಜಿತೆ ಹರಿಃ ಚಚಾರ ದೇವ್ಯ ಪವನಾನುಸೇವಿತೆ. ಸರ್ವ ಋತು ನಿತ್ಯ ಉದಿತ ಸರ್ವ ವೈಭವೆ, ಸರ್ವ ಋತುಗಳ ವಾತಾವರಣದಲ್ಲಿತ್ತು. ವಸಂತ ಋತುವಿನಲ್ಲಿ ಬೇರೆ ಋತು ಇರೋದಿಲ್ಲ, ಆ ಋತುಕಾಲಕ್ಕೆ ಆ ಋತು ಧರ್ಮ ಅಷ್ಟೇ ಬರೋದು. ಅಲ್ಲಿ ಹಾಗಿಲ್ಲ, ಹೇಗಿತ್ತಲ್ಲಿ ಎಲ್ಲ ನಾವು ಆರ್ಟಿಫಿಷಿಯಲಿ ಮಾಡ್ಕೊಳ್ಳೋದಿಲ್ಲ, ಎಸಿ ಹಾಕೋತಾರೆ. ಬದ್ರಿ ಅಲ್ಲ, ಬದ್ರಿ ಇದ್ದಾಗ ಆಗ್ಲಿಲ್ಲ, ಯಾಕೆಂದ್ರೆ ಯಾವಾಗ ಚಳಿ ಇರುತ್ತೆ ಆ ತರ. ಸ್ವಲ್ಪ ಹೊತ್ತು ಅದು ಲೋಕದ್ದು, ಅದು ಸ್ವರ್ಗಗಳು ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಹೊತ್ತು, ಇಲ್ಲಿ ಫುಲ್ ಏನ್ ಬೇಕಂದ್ರೆ ಹಾಗೆ, ಈಗ ಬೇಕಪ್ಪ ಈಗ ಆಗಬೇಕು ಅಷ್ಟೇ, ಅಂದ್ಕೊಂಡ್ರೆ ಸಾಕು. ಮೋಕ್ಷದಲ್ಲಿ ಹೇಗೆ ಸಿಗುತ್ತಾ ಆ ರೀತಿಯಲ್ಲಿ ಅವ್ರಿಗೆ ಹಿತವಾದ ವಾತಾವರಣ ಬರೋದು. ಮತ್ತೆ ಎಸಿ ಮಾಡ್ಕೊಂಡು ಆ ಕಾನ್ಸೆಪ್ಟ್ ತಾನೆ, ಬಿಸಿಲು ಕಾಯಿ ಎಸಿ ಹಾಕಿಬಿಡ್ತಾರೆ, ಫ್ಯಾನ್ಗಿಂತ ಮೋರ್ ಎಫೆಕ್ಟಿವ್ ಆಯ್ತು. ಆ ರೀತಿಯಲ್ಲಿ ಸ್ವರ್ಗಲೋಕ ನಮಗೆಲ್ಲ ಅರ್ಥ ಆಗ್ತಿದ್ದಿಲ್ಲ, ಇದೀಗ ಅರ್ಥ ಆಗುತ್ತೆ. ಈಗ ಸ್ವರ್ಗಲೋಕ ಹೇಗೆ ಆಗ್ತದೆ, ಇವತ್ತು ಮನುಷ್ಯನ ಮಾಡ್ಕೊತಿರ್ಬೇಕಾದ್ರೆ ಅದು ಇದು ಯಂತ್ರದಿಂದ ಸಹಜವಾದಂತಹ ವಾತಾವರಣ ಅಲ್ಲಿತ್ತು. ಅದಕ್ಕೆ ಹಿಂದಿನ ಕಾಲಕ್ಕೆ ಏನಿತ್ತು, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಕಾಯ್ತಿತ್ತು. ಅದೆಲ್ಲ ತುಂಬಾ ಅನುಕೂಲ ಇದ್ದಾಗ ಸ್ವರ್ಗ ಸುಖ ಅಂತ ಕರೀತಿದ್ರು, ಸ್ವರ್ಗ ಸುಖ ಅಂತ ಹೇಳಿ. ಸ್ವರ್ಗಕ್ಕೆ ಹೋಗಿಲ್ಲ ಬಂದಿಲ್ಲ, ಸುಮ್ಮನೆ ಹೆಸರು ಕೇಳಿ ಅದು ಹೇಳ್ತಿದ್ರು ಮಾತದು. ಅದು ವೈಕುಂಠ ಹೇಗಿರ್ಬೇಕು, ಸ್ವರ್ಗನೇ ಹೇಗಿದ್ದ ವೈಕುಂಠ ಹೇಗಿರ್ಬೇಕು ಅನ್ನೋದಕ್ಕೆ ಊಹೆ ಮಾಡ್ಲಿಕ್ಕೆ ಅನುಕೂಲ ಇದೆ. ಸರ್ವರ್ತು ನಿತ್ಯೋದಿತ, ನಿತ್ಯದಲ್ಲೂ ಕೂಡ ಎಲ್ಲ ಋತುಗಳ ವಾತಾವರಣ ಎರಡೆರಡಲ್ಲಿ. ಸರ್ವ ಋತುಗಳ ವಾತಾವರಣ ಒಮ್ಮೊಮ್ಮೆ ಅಲ್ಲ, ಮೊನ್ನೆಲ್ಲ ಚಳಿ ಆಯ್ತು, ಹುಚ್ಚಾಬಟ್ಟೆ ಚಳಿ ಆಯ್ತು ಅಂತ ತಿಳ್ಕೊಂಡು, ಅದು ಆಕ್ಚುಲಿ ಅನ್ಯಾಚುರಲ್ ಆ ರೀತಿಯಾಗಿದೆ. ಆದ್ರೆ ಹಾಗೆ ಆವಾಗ ಬಿಸಿಲಿಲ್ಲ, ಹಾಗೆ ಏನ್ ಬೇಕೋ ಅದು ಎಂದುಕೊಂಡೇ ಸಿಗಬೇಕು. ಸರ್ವ ವೈಭವ ಕೂಡಿತ್ತು. ಸುರತ್ನ ಚಾಮೀಕರ ವೃಕ್ಷ ಸದ್ವನೆ, ಚಾಮೀಕರ ಅಂದ್ರೆ ಚಿನ್ನ, ರತ್ನ ಅಂದ್ರೆ ರತ್ನಗಳು, ಅದರಿಂದ ಕೂಡಿದಂಥ ವೃಕ್ಷ ಸದ್ವನೆ, ವೃಕ್ಷಗಳಿಂದ ಕೂಡಿದ ವನ. ಆ ವೃಕ್ಷದಲ್ಲಿ ಮರಗಳಲ್ಲಿ ರತ್ನಗಳು ಸುವರ್ಣ ಇರ್ತಿತ್ತು, ಅಂತಹ ಮರಗಳವೆಲ್ಲ ರತ್ನಗಳು ಸುವರ್ಣಗಳು ಇರ್ತಿತ್ತು. ಅಂತಹ ಮರಗಳಲ್ಲಿ ಕೂಡಿದ್ದಂತಹ ವನ ನಂದನವನ. ಪೂರ್ಣೇಂದು ಕೌಟ್ಯೌಘ ಸದೈವ ಪೂರ್ಣೇಂದು ವಿರಾಜಿತೆ. ಇನ್ನೊಂದು, ಯಾವಾಗಲೂ ಪೂರ್ಣಚಂದ್ರ ಇರ್ತಿದೆ, ಯಾವಾಗಲೂ ಪೂರ್ಣಚಂದ್ರ. ಭೂಲೋಕದಲ್ಲಿ ಒಮ್ಮೆ ಮಾತ್ರ ಕಾಣ್ತಾನೆ, ತಿಂಗಳಿಗೆ ಒಮ್ಮೆ. ಅಲ್ಲಿ ಹಾಗೆ ಯಾವಾಗಲೂ ಕೂಡ ಡೈಲಿ ಅಷ್ಟೆಲ್ಲ ಪೂರ್ಣೇಂದು ಅಂತ ಹೇಳಿದ್ರಿಂದ ಕಳಂಕನೂ ಇರಬಾರ್ದು ಅಲ್ಲಿದ್ದಾಗ. ಯಾಕೆ ಅಲ್ಲಿ ಶಾಪ ಇದೆ, ಅಲ್ಲಿ ವರ್ಕ್ ಮಾಡೋದಿಲ್ಲ, ಅದು ಇರ್ಬೋದು. ಪೂರ್ಣೇಂದು ಹುಣ್ಣಿಮೆ ಚಂದ್ರ ಅಂತ ಇಟ್ಕೊಂಡ್ರು ಕೂಡ ಅದೇ ದೊಡ್ಡ ಗ್ರೇಟ್ ಥಿಂಗ್. 30 ದಿವಸ ಆಗಿರೋದಾದ್ರೆ ಗ್ರೇಟ್. ಅದು ವಿಹಾರಕ್ಕೆ ಯಾವಾಗಲೂ ಬಿಸಿಲಲ್ಲಿ ವಿಹಾರ ಮಾಡಿದ್ರಂತ ಕರೆಯೋದಿಲ್ಲ, ಬೆಳೆದಿಗಳು ಊಟ ಅಂತ, ಬಿಸಿಲು ಊಟ ಅಂತ ಯಾರು ಕರೆಯಲ್ಲ. ಯಾಕೆ ಹಿತವಾಗಿರ್ಬೇಕು ಅಂತ ಒಂದು ವೈಭವ ಯಾವಾಗಲೂ ಇರ್ತಾ ಇತ್ತು. ಹರಿಹಿ ಚಚಾರ
ದೇವಿಯ ಪವನಾನು ಸೇವಿತೆ. ಮತ್ತೆ ಒಳ್ಳೆ ಪವನ, ಒಳ್ಳೆ ಗಾಳಿ, ಹಿತವಾದ ಗಾಳಿ, ಯಾವುದೋ ಅತಿ ಅಲ್ಲ, ಯಾವ್ದು ಆಪ್ಟಿಮಮ್ ಅಂದ್ರೆ ಆ ತರ ಇರುತ್ತೆ. ಹರಿಶ್ಚಚಾರ ದೇವಿಯಾ, ಹರಿ ಕೃಷ್ಣನು ದೇವಿಯ ಸಹ ಆ ಸತ್ಯಭಾಮಾದೇವಿಯ ಸಮೇತ ಅಂಥಾವನದಲ್ಲಿ ವಿಹಾರವನ್ನು ಮಾಡಿದ. ನಿರ್ದೋಷ ಸಂವಿತ್ ತದುರತ್ತ ಸತ್ತರುಂ ತದರ್ಶ ಸತ್ಯ ಅಮೃತಮಂಥನೋದ್ಭವಂ ಸಾಪಾರಿಜಾತಂ ಮಣಿಕಾಂಚನಾತ್ಮಕಂ ಸಮಸ್ತ ಕಾಮಪ್ರದಮಾರ್ತಿಹಾರಿಣಂ. ಏನಾಯ್ತಲ್ಲಿ? ನಿರ್ದೋಷ ಸಂವಿತ್ತನು ಅತ್ರ ಸತ್ತರುಂ ದದರ್ಶ ಸತ್ಯ ಅಮೃತಮಂಥನೋದ್ಭವಂ ಸಾ ಪಾರಿಜಾತಂ ಮಣಿಕಾಂಚನಾತ್ಮಕಂ ಸಮಸ್ತ ಕಾಮಪ್ರದಂ ಆರ್ತಿಹಾರಿಣಂ. ನಿರ್ದೋಷ ಸಂವಿತ್ತನು ಅತ್ರ. ನಿರ್ದೋಷವಾದ ಸಂವಿತ್ ಅಂದ್ರೆ ಜ್ಞಾನ, ನಿರ್ದೋಷವಾದ ಜ್ಞಾನಮಯವಾದ ಶರೀರದ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮಿಯು ಸಹ ಅಪ್ರಾಕೃತ ಶರೀರವಾದ್ದರಿಂದ ಜ್ಞಾನಾನಂದಮಯ ಶರೀರ. ಸತ್ತರುಂ ದದರ್ಶ, ಅಲ್ಲಿದ್ದ ಪಾರಿಜಾತ ವೃಕ್ಷವನ್ನು ನೋಡಿತು. ಈ ಒಂದು ಹೂವೇ ಅಲ್ಲಿ ಕೊಟ್ಟಿದ್ದೆ ನಾರದರು. ಇದರ ಹೂವು ಅದು. ಇವತ್ತು ಹರಿದ್ವಾರಕ್ಕೆ ಹೋದ ಗಂಗಾ ತರ್ತಾರೆ, ಗಂಗಾ ಅಲ್ಲೇ ಇರ್ತದೆ, ಒಂದು ಚೂರು ಗಂಗಾ ತಂದು ಕೊಡ್ತಾರಲ್ಲ ಹಾಗೆ ಅಲ್ಲಿ ಪಾರಿಜಾತ ವೃಕ್ಷ ಅಲ್ಲಿದೆ. ಒಂದು ಹೂ ತಂದಿದ್ರು. ಅದರಿಂದ ಏನಾಯ್ತು, ಈಗ ಅದ್ರ ಕುಡಿ ಕೊಟ್ಟಿದ್ದ ಕೃಷ್ಣ ಅಂತ. ಗಲಾಟೆ ಮಾಡಿದಾಗ ಏನ್ ಮಾಡಿದ್ರು, ಗಲಾಟೆ ಮಾಡಿದಂತೆ ಮಾಡಿದಾಗ ನೀನು ಮರನೇ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರಿ, ಅಲ್ಲಿತ್ತೀಗ ನೋಡಿದ್ರ ಏನ ಯಾವ್ದು ಹೆಸರಷ್ಟೇ, ಇದಕ್ಕೂ ಸಂಬಂಧ ಇಲ್ಲ, ಅದ್ರ ರೀತಿನೇ ಬೇರೆ. ಯಾವ್ದು ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇವತ್ತು ಹಾಲೇ ನಿಜವಾದ ಹಾಲು ಡೈರಿ ಹಾಲಿ ಕಂಪೇರ್ ಮಾಡಕ್ ಬರೋದಿಲ್ಲ ಅಂದ್ಮೇಲೆ ಅದಕ್ಕೆ ಶ್ರೇಷ್ಠವರ ಗಲಾಟೆ ಮಾಡಲಿಲ್ಲ, ಇದು ಹಾಲಲ್ಲ ಅಂತ ಹೇಳ್ಬಿಟ್ಟು ಆ ತರ. ಅದೆಲ್ಲ ಸುಮ್ಮನೆ ಎಷ್ಟು ಎಕ್ಸಾಂಪಲ್ ಕೊಡ್ಬೋದು ಹೊರತ, ರೀತಿ ಟೋಟಲಿ ಡಿಫರೆಂಟ್. ಸತ್ಯ ಅಮೃತ ಮಂಥನೋದ್ಭವಂ ಯಾವಾಗ ಹುಟ್ಟಿತ್ತದು? ಅಮೃತ ಮಂಥನ ಕಾಲಕ್ಕೆ ಬಂದಿತ್ತು. ಅದ್ರ ಮಹತ್ವವನ್ನು ಇದರಲ್ಲಿ ಹೇಳ್ತಾರೆ, ಹರಿವಂಶದಲ್ಲಿ ಹೇಳ್ತಾರೆ. ಈ ಮಂದಾರ ಪಾರಿಜಾತ ಹೂಗಳ ವೈಶಿಷ್ಟ್ಯ ಏನು ಅಂದ್ರೆ, ಆ ಮರದ ಕೆಳಗೆ ಕೂತು ಬಿಟ್ರೆ ಜನ್ಮಾಂತರ ಜ್ಞಾಪಕ ಆಗುತ್ತಂತ, ಹಿಂದಿನ ಜನಗಳೆಲ್ಲ ಜ್ಞಾಪಕ ಆಗುತ್ತಂತ. ಅಂಥ ಶಕ್ತಿ ಅದಕ್ಕೆ. ಮರದ ಕೆಳಗೆ ಕೂತ್ಬಿಟ್ರೆ ಸಾಕು, ಅದರಲ್ಲಿ ಅಂತ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಈ ಪಾರಿಜಾತಲ್ಲಿ ಏನೂ ಆಗೋದಿಲ್ಲ ಅಂತ ಅವೆಲ್ಲ, ಆಯ್ತಾ? ಮತ್ತೆ ಅವೆಲ್ಲ ಕೃಷ್ಣ ತಂದ, ಕೃಷ್ಣ ಪರಂದ ಅವೆಲ್ಲ ವಾಪಸ್ ಹೋದ್ರು. ಮತ್ತೆ ಕಾರ್ಯಕ್ರಮಗಳ ಮೇಲೆ ಅವರ ಚೇರುಗೇನ ಒಯ್ದು ಬಿಡ್ತಾರಲ್ಲ ಆ ತರ ಎಲ್ಲ ದೇವರ ಕಾರ್ಯಕ್ರಮ ಮುಗಿತು, ಎಲ್ಲ ವಾಪಸ್ ಹೋಗ್ಬಿಟ್ರು. ಅಲ್ಲಿ ಯಾವ್ದು ಇಲ್ಲ, ಅವ್ ಯಾವ್ದು ಸಮಾರಂಭ ಇಲ್ಲೇ ಮತ್ತೇನಿಲ್ಲ, ಗ್ರೌಂಡ್ ಇದೆ, ಏನ್ ಸಮಾರಂಭ ಆಯ್ತು ಅಂತ ಕೇಳಿದ್ರೆ ಅವತ್ತಾಯ್ತು, ಅವಾಗೆಲ್ಲ ಇತ್ತು, ಈಗಿಲ್ಲ ಅಷ್ಟೇ. ಇವತ್ತು ಬರೀ ಗ್ರೌಂಡ್ ಅಷ್ಟೇ. ಅದು ಆ ರೀತಿ. ಈಗ ಒಂದು ಕಾಣೋದಿಲ್ಲ, ಈಗ ಕಾಣಬೇಕಲ್ಲ, ಹೇಳಿದಾಗಿರ್ಬೇಕೆ ಹೊರತು ನಾವು ನೋಡಿದಾಗಿರ್ಬೇಕು ಅಂತ ಏನಿಲ್ಲ. ಕಲ್ಪವೃಕ್ಷ, ಕಾಮಧೇನು, ಮಂದಾರ ಇವೆಲ್ಲ ಒಂದೇ ಟೈಪ್. ಎಲ್ಲ ಕಡೆ ಇರ್ತಾರೆ ವಾಯುದೇವರು, ಅದು ವಿಶೇಷ. ಎಲ್ಲ ಕಡೆ ಇದ್ದೇ ಇರ್ತಾರೆ, ಅಲ್ಲೇನು ಹೇಳಿಲ್ಲ ಇಲ್ಲಿ. ಹಾಗೆ ಸಮಸ್ತ ಏನಾಯ್ತು, ಸತ್ಯ ಅಮೃತಮಂಥನೋದ್ಭವಂ ಸಾ ಪಾರಿಜಾತಂ ಮಣಿಕಾಂಚನಾತ್ಮಕಂ. ಅದರಲ್ಲಿ ಮಣಿಗಳು ರತ್ನಗಳಿರ್ತಿದ್ವು, ಬಂಗಾರ ಇರ್ತಿತ್ತು, ಅದು ಒರಿಜಿನಲ್ ಇದು ಅಂದ್ರೆ ಹಾಗೆ, ಅದಕ್ಕೆ ಮಹತ್ವ. ಕಾಂಚನಾತ್ಮಕಂ ಸಮಸ್ತ ಕಾಮಪ್ರದಂ. ನೋಡಿ, ಸಮಸ್ತ ಕಾಮಪ್ರದಂ, ಕಾಮಧೇನಿದೆ, ಏನ್ ಕೇಳಿದ್ರು ಕೊಡ್ತಾ ಇತ್ತು. ಆರ್ತಿಹಾರಿಣಂ, ಮನಸ್ಸಿನ ನೋವನ್ನು ಪರಿಹಾರ ಮಾಡ್ತಾ ಇತ್ತು. ಫ್ಯಾನ್ ಹಾಕೊಂಡ್ರೆ ಫೇಲ್ ಆಗಿದ್ದು ಪಾಸ್ ಆಗಿಬಿಡೋದಿಲ್ಲ. ಸಿಟ್ಟು ಆಫ್ ಮಾಡೋದು, ಸಿಟ್ಟು ಬಂದ್ಬಿಡುತ್ತೆ ಏನಾಗುತ್ತೆ ಅವರಿಗೆ. ಏನ್ ಕೊಡೋಕೋರು ಬೇಡ ಬೇಡ ಅಂತಾನೆ, ಯಾಕೆ ಒಳಗೆ ದುಃಖ ಇದೆ. ಇದು ಹಾಗಲ್ಲ, ಆರ್ತಿಹಾರಿಣ, ಒಳಗೆ ನೋವನ್ನು ಪರಿಹಾರ ಮಾಡ್ತಾ ಇತ್ತು. ಅಂತ ವಿಶೇಷವಾದ ಸಾಮರ್ಥ್ಯ ಇತ್ತು ಪಾರಿಜಾತ. ಕೃಷ್ಣ ಪಾರಿಜಾತ ಏನೋ ತಂದ ಅಲ್ಲ, ಸಂಜೀವನ ತಂದಿದ್ದು. ಹೇಗೆ ಹನುಮಂತನ ದೊಡ್ಡ ಸಾಹಸನೋ ಹೌದು, ನಮಗೆ ಅರ್ಥ ಆಗ ಹಾಗೆ ಕೃಷ್ಣ ಪಾರಿಜಾತ ತಂದಿದ್ದು ಹಾಗೆ. ಇದು ಭೂಲೋಕದಲ್ಲೇ ಒಂದ್ ಕಡೆ ಇದ್ದಿದ್ದು ಸಂಜೀವನ, ಅದನ್ನು ತಂದು ಬದುಕಿಸಿದ್ರು. ದೇವಲೋಕದಲ್ಲಿದ್ದ ಅದನ್ನು ಇವರು ತಂದು. ಇಲ್ಲೂ ಸ್ವಾರಸ್ಯ, ಅಲ್ಲಿ ಜಿಂಕೆ ನೋಡ್ಬಿಟ್ಟು ಜಿಂಕೆ ಬೇಕು ಅಂತ ಸೀತಾರೂಪದಿಂದ ಕೇಳಿದ ಹಾಗೆ ಸತ್ಯಭಾಮ ರೂಪದ ಪಾರಿಜಾತ ಬೇಕು ಅಂತ ಕೇಳ್ತಾರೆ. ಅದೇ ರೀತಿ ದ್ರೌಪದಿ ಭೀಮಸೇನ ಸೌಗಂಧಿಕ ಪುಷ್ಪ ಬೇಕು ಅಂತ ಕೇಳ್ತಾರೆ, ಅವ್ರು ತಂದು ಕೊಡ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಹೂವು ತಂದು ಕೊಡ್ತಕ್ಕಂಥದ್ದು ಏನ್ ದೊಡ್ಡ ವಿಷಯ ಅಂತ ನಮಗನ್ಸುತ್ತೆ. ಹೂಷವೇ ಬಹಳ ದೊಡ್ಡ ವಿಷಯ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರೆ 5 ಜನ ಪಾಂಡವರಿದ್ದಾರೆ, ದ್ರೌಪದಿ ಹೆಂಡತಿ. ನಿಜವಾಗ್ಲೂ ದೌಕಾದಿಂದ 5 ಜನಕ್ಕೆ ಸಮಾನ ಹೆಂಡತಿ ಅಲ್ಲ. ಮತ್ತೆ ಹೇಳಿದಂತೆ ಒಳ ರೂಪಗಳಿಗೆ ಮಾತ್ರ ಹೆಂಡತಿ, ಗಂಡ ಹೆಂಡತಿ ಹೊರತು ಬೇರೆಯವರಿಗೆಲ್ಲ. ಅದು ಮುಖ್ಯವಾಗಿದ್ದಿದ್ದು ಯಾರು? ಸಾಕ್ಷಾತ್ ಭಾರತೀ ದೇವಿ. ಆದ್ರಿಂದನೇ ಹೂವು 2 ಸಲ ತಂದು ಕೊಡೋದು ಭೀಮಸೇನ ಹೊರತು ಅರ್ಜುನಾದಿಗಳಲ್ಲ. ಸಾಮಾನ್ಯ ಹೆಣ್ಣು ಹೂವು ತಂದು ಕೊಡೋದು ಯಾರು ಕೊಡ್ತಾರೆ? ಸಾಮಾನ್ಯ ಹೂವನ್ನ ಗಂಡ ಕೊಡೋ ಅಧಿಕ, ಗಂಡ ಕೊಡಬೇಕು, ಅದು ಗಂಡ ಕಳಿಸ್ಬೇಕು ಅಷ್ಟೇ ಹೊರತು
ಉಳಿದವರೆಲ್ಲ ನೇರ ಕೊಡ ಹಾಗಿಲ್ಲ. ದೇವ್ರ ಪೂಜೆ ಕೊಡ್ಬೋದೇ ಹೊರತು ಡೈರೆಕ್ಟ್ ಕೊಡ ಹಾಗಿಲ್ಲ. ಇವ್ರು ಡೈರೆಕ್ಟ್ ಕೊಡ್ತಾರೆ. ಯಾಕೆ ತನ್ನ ಹೆಂಡತಿ ಆದ್ರಿಂದ. ಅರ್ಜುನ ತಂದ್ಕೊಟ್ಟಿಲ್ಲ, ಧರ್ಮರಾಜ ತಂದ್ಕೊಟ್ಟಿಲ್ಲ ಅಂದ್ರೆ ನಿಜವಾದ ಪತಿ ಭಾರತೀ ದೇವಿ ಇದ್ದಿದ್ದರಿಂದ ಪತಿ ಯಾರು? ಭೀಮಸೇನ. ಕರೆಕ್ಟ್ ಲಾಜಿಕ್. ಅದೆಲ್ಲ ಬಿಟ್ಟು ಮೆಕ್ಯಾನಿಕ್. ಇಲ್ಲಿ ಸತ್ಯಭಾಮಾದೇವಿಗೆ ಪಾರಿಜಾತ ತಂದುಕೊಟ್ಟ ಕೃಷ್ಣ ಹೇಗೆ ಪತಿನೋ ಹಾಗೆ ದ್ರೌಪದಿ ದೇವಿಗೆ ಸೌಗಂಧಿಕ ಪಂಚವರ್ಣ ಪುರುಷ ತಂದುಕೊಟ್ಟ ಭೀಮಸೇನ ಪತಿ ಅನ್ನೋದಕ್ಕೂ ಇನ್ನೊಂದು ರೀತಿ ಕಂಪ್ಯಾರಿಸನ್. ಮೃಷ್ಟೈವತಂ ಸುಸ್ಮಿತ ಚಂದ್ರಿಕಾ ಸ್ಫುರನ್ ಮುಖಾರವಿಂದ ಅಚಿತಲೋಲ ಲೋಚನ ಕಪೋಲ ನಿರ್ಭಾತಲ ಸುಕುಂಡಲ ಜಗಾದ ದೇವಾಧಿಪತಿಂ ಪತಿಂ ಸತೀ ದೃಷ್ಟ್ವೈವತಂ ಸುಸ್ಮಿತ ಚಂದ್ರಿಕಾ ಸ್ಫುರನ್ ಮುಖಾರವಿಂದ ಅಚಿತಲೋಲಲೋಚನ ಕಪೋಲ ನಿರ್ಭಾತ ಚಲತ್ಸು ಕುಂಡಲ ಜಗಾದ ದೇವಾಧಿಪತಿಂ ಪತಿಂ ಸತೀ ದೃಷ್ಟ್ವಾ ಏವ ತಂ ಸುಸ್ಮಿತ ಚಂದ್ರಿಕಾ ಸ್ಫುರನ್ ಮುಖಾರವಿಂದ. ಅದು ನೋಡ್ತಿರ್ಲಿಕ್ಕೆ ಮಹಾಲಕ್ಷ್ಮಿ ಸತ್ಯಭಾಮಾದೇವಿ ಸ್ಮಿತ ಸುಸ್ಮಿತ ಚಂದ್ರಿಕಾ ಸ್ಫುರತ್ ಮುಖ ಅರವಿಂದ ಅಸಿತ ಲೋಲ ಲೋಚನ. ಅರವಿಂದವರೆಗೂ ಒಂದು ಪದ, ಅಸಿತ ಲೋಲ ಲೋಚನ ಬೇರೆ ಪದ. ಸುಸ್ಮಿತ ಒಳ್ಳೆಯ ಮಂದಹಾಸದಿಂದ ಕೂಡಿದ, ಚಂದ್ರಿಕಾ ಸ್ಫುರತ್ ಬೆಳದಿಂಗಳಂತೆ ಹೊಡಿತಾ ಇದ್ದಂತಹ, ಮುಖಾರವಿಂದ ಮುಖ ಕಮಲವುಳ್ಳ ಮಹಾಲಕ್ಷ್ಮಿ ಸತ್ಯಭಾಮಾದೇವಿ ಅಸಿತ ಲೋಲ ಲೋಚನ ಅಸಿತ ಕಪ್ಪಾದಂತಹ ಲೋಲ ಚಂಚಲವಾದ ನೇತ್ರದಿಂದ ಶೋಭಿಸುತ್ತಿದ್ದಂತಹ, ಕಪೋಲ ನಿರ್ಭಾತ ಚಲತ್ಸು ಕುಂಡಲ ಕಪೋಲ ನಿರ್ಭಾತ ಕೆನ್ನೆಗಳಲ್ಲಿ ಹೊಡಿತಾ ಇದ್ದಂತಹ, ಚಲತ್ ಅಲಗಾಡುತ್ತಿದ್ದ ಕುಂಡಲ ಸಮೇತವಾಗಿ ಇದ್ದಂತಹ, ಲೋಲಾಕ್ ಅಂತ ಕರೀತಾರೆ. ಲೋಲಾಕ್ ಅಂದ್ರೆ ಏನಕ್ಕೆ? ಲೋಲ ಅಂದ್ರೆ ಚಂಚಲ, ಲೋಲಕ ಪೆಂಡುಲಮ್ ಅಂತ ಕರೆಯೋದಿಲ್ಲ, ಅಲಗಾಡಬೇಕು. ಓಡಿದಾಗ ನಿಂತಾಗ ಒಣಗಾಡೋದು. ಅದೊಂದು ರೀತಿ ಹೊಸದಾದ ಸೌಂದರ್ಯ ಕೊಡೋದು. ಅದಕ್ಕೆ ಕಪೋಲ ನಿರ್ಭಾತ ಚಲತ್ಸು ಕುಂಡಲ ಅಂದ್ರೆ ಕೆನ್ನೆ ಎಷ್ಟು ನುಣುಪಾಗಿತ್ತು ಅಂದ್ರೆ ಅಲ್ಲಿ ರಿಫ್ಲೆಕ್ಷನ್ ಕಾಣಿಸ್ತಿತ್ತು ಅಂತ. ಆ ಕುಂಡಗಳ ರಿಫ್ಲೆಕ್ಷನ್ ಕಾಣಿಸ್ತಿತ್ತು, ಅಷ್ಟು ಮನೋಹರವಾದ ರೂಪ. ಜಗಾದ ದೇವಾಧಿಪತಿಂ ಪತಿಂ ಸತಿ ಅದೆಲ್ಲ ಆ ರೀತಿ ಇದ್ದಂತಹ ಮಹಾಲಕ್ಷ್ಮಿ ಸತ್ಯಭಾಮಾದೇವಿ ದೇವಾಧಿಪತಿಂ ಪತಿಂ ದೇವತೆಗಳ ಅಧಿಪತಿಯಾದ ಕೃಷ್ಣನನ್ನ ಕೇಳಿದಳು. ತರುರ್ಜಗಜ್ಜೀವದ ಮೇ ಗೃಹಾಂಗಣೆ ಸಂಸ್ಥಾಪನೀಯೋ ಅಯಮಚಿಂತ್ಯ ಪೌರುಷ ಇತೀರಿತಸ್ತಾಂ ಕಲಶೋಪಮಸ್ತನೀಂ ಆಲಿಂಗ್ಯ ದೇವಃ ತರುಮುದ್ವಬರ್ಹ. ಜಗಜ್ಜೀವದ ಮೇ ಗೃಹಾಂಗಣೆ ಸಂಸ್ಥಾಪನೀಯ ಅಯಂ ಅಚಿಂತ್ಯ ಪೌರುಷ ಇತಿ ಈರಿತಃ ತಾಂ ಕಲಶೋಪಮಸ್ತನೀಂ ಆಲಿಂಗ್ಯ ದೇವಃ ತರುಂ ಉದ್ವಬರ್ಹ. ತರುಹು ಜಗಜ್ಜೀವದ ಮೇ, ಜಗಜ್ಜೀವದ ಜಗತ್ತಿ ಜೀವ ಕೊಡತಕ್ಕಂಥ ಕೃಷ್ಣ ಈ ತರುಹು ವೃಕ್ಷವನ್ನ ಮೇ ಗೃಹಾಂಗಣೆ ನನ್ನ ಮನೆಯ ಅಂಗಳದಲ್ಲಿ, ಅಂಗಣ ಅಂಗಳ ಅಂತಾಗಿತ್ತು, ಮನೆಯ ಅಂಗಳದಲ್ಲಿ ಸ್ಥಾಪನೆ ಮಾಡಬೇಕು. ಮನೆಯ ಅಂಗಳದಲ್ಲಿ ಇದನ್ನ ಸ್ಥಾಪನೆ ಮಾಡಬೇಕು. ಅಯಂ ಅಚಿಂತ್ಯ ಪೌರುಷ, ಈ ಮೂಲಕ ನನಗೆ ಅದು ಬೇಕು ಅಲ್ಲ, ಪೌರುಷ ಜಗತ್ತಿಗೆ ಗೊತ್ತಾಗಬೇಕು ಅಂತ. ದ್ರೌಪದಿ ಕೂಡ ಹೂ ಕೇಳಿದ್ದು ಹೂ ಬೇಕು ಅಂತ ಕೇಳಿದ್ದಲ್ಲ, ಅಲ್ಲಿದ್ದಂತ ವ್ಯವಸ್ಥೆಯನ್ನು ಮೀರಿ ಹನುಮಂತ ಭೀಮಸೇನ ತರ್ತಾರಲ್ಲ, ಭೀಮಸೇನ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕು ಅಂತೇಳಿ. ಅದು ನಿಜವಾದ ಸಾಹ. 3 ಕೋಟಿ ಲಕ್ಷ ಪದ್ಮತ್ರಯ ಬೇಕಾಷ್ಟಿತ್ತು. ಅಷ್ಟು ಜನ ಯಾರು ತರ್ಲಕ್ಕೆ ಅಸಾಧ್ಯವಾದ ತಂದಾಗ ಏನ್ ಮಹತ್ವ ಬಂತಲ್ಲಿ ಆಗ? ಅದು ಗ್ರೇಟ್. ಎಲ್ಲ ಕಡೆ ಸಿಗೋತ್ತರೋ ದೊಡ್ಡದಲ್ಲ. ಬೇರೆಯವರು ತರಲಾಗದನ್ನ ತಂದಾಗ ಆಜ್ಞಾ ಅನ್ಯೈರಧಾರ್ಯಾಮಿತ, ಅದು ಅನ್ಯೈರಧಾರ್ಯಾಮ್ ಆಜ್ಞಾ ದೊಡ್ಡವರು ಮಾಡಿದಾಗ, ಚಿಕ್ಕವರು ಮಾಡಿದಾಗ ಅನ್ಯೈರಧಾರ್ಯ ಕೋರಿಕೆ, ಅದು ಪ್ರಾರ್ಥನಾ. ಅದಕ್ಕೆ ಕೇಳ್ಕೊಂಡು ಗೃಹಾಂಗಣೆ ಸಂಸ್ಥಾಪನೀಯ ಅಯಂ ಅಚಿಂತ್ಯ ಪೌರುಷ. ಇದು ಕೃಷ್ಣ ಮಾತು ಕೊಟ್ಟಿದ್ದಾಗಲೇನೆ ಈ ನಡೆಸ್ಕೊಡು ಅಂತ ಕೇಳಿದ್ರು. ಇತೀರಿತಸ್ತಾಂ ಕಲಶೋಪಮಸ್ತನ್ ಆಲಿಂಗ್ಯ ದೇವ. ತಕ್ಷಣ ಕೃಷ್ಣ ಏನ್ ಮಾಡ್ದ? ಆಯ್ತು ಅಂತ ಹೇಳಿದ. ಆಲಿಂಗನ ಮಾಡಿಕೊಂಡು ದೇವ ತರು ಮುದ್ವಬರ್ಹ ಅದನ್ನ ಅಲ್ಬೆನ್ಸಲ್ಲ ಕಿಚ್ಚಿದ. ಅದನ್ನ ಉದ್ವಬರ್ಹ, ಅಲ್ಲಿ ಗಿರಿ ಮುದ್ವಬರ್ಹ ಹನುಮಂತ ತಂದಾಗ ಗಿರಿ ಮುದ್ವಬರ್ಹ ಬೆಟ್ಟವನ್ನು ಕಿತ್ತಿದ, ಇದು ವೃಕ್ಷವನ್ನು ಕಿತ್ತಿದ ಕೃಷ್ಣ. ದೇವತರುಂ ಉದ್ವಬರ್ಹ ಸತೇನ ವೃಕ್ಷೇಣ ಸಹೈವ ಕೇಶವ ತಯಾ ಚ ದೇವ್ಯಾ ರುಹತಗ್ರ ಪೌರುಷಂ ಖಗೇಶ್ವರಂ ತಚ್ಚ ನಿಶಮ್ಯ ಶಚ್ಯಾ ಪ್ರಚೋದಿತೋ ವಾಸವ ಆಗಮತ್ಸುರೈಹಿ. ಈ ನಡೀತು. ಸಹ ತೇನ ವೃಕ್ಷೇಣ ಸಹ ಏವ ಕೇಶವ ತಯಾ ಚ
ದೇವ್ಯಾ ಅರ್ಹತ್ ಅಗ್ರಪೌರುಷಂ ಖಗೇಶ್ವರಂ ತಚ್ಚ ನಿಶಮ್ಯ ಶಚ್ಯಾ ಪ್ರಚೋದಿತಃ ವಾಸವಃ ಆಗಮತ್ಸುರೈಃ ಸಹ ತೇನ ವೃಕ್ಷೇಣ ಸಹೈವ ಕೇಶವಃ ತಯಾ ಚ ದೇವ್ಯಾ ಅರ್ಹತ್ ಅಗ್ರಪೌರುಷಂ ಖಗೇಶ್ವರಂ. ಅದನ್ನು ತಗೊಂಡ ತನ್ನ ಗರುಡನ ಮೇಲೆ ಇಟ್ಟ, ಸೇವಾನ ಕುಡಿಸೋಣ, ತಾನು ಹತ್ತಿದ. ಅಲ್ಲಿಂದ ಹೊರಟು ಬಿಡ್ಬೇಕು ಅಂತ ಹೇಳಿ. ಗೊತ್ತಾಯ್ತಾ? ಏನ ಹುಟ್ಟಿದ್ದು ಹೌದು ಹೇಳಿದಾಗ ಸುಪರಿದಾತ ಹುಟ್ಟಿದ್ದು ಅಮೃತ ಮಂಥನೋದ್ಭವಂ ಆಗ ಹುಟ್ಟಿದ್ದು. ಅದಕ್ಕೆ ಅದ್ರ ಕ್ವಾಲಿಟಿ ಬೇರೆ. ತುಳಸಿ ಹಾಗೆ ಅಲ್ಲಿ ಹುಟ್ಟಿದ್ರಿಂದಾನೇ ಅಂತ ಶಕ್ತಿ ಇದೆ. ಇವತ್ತು ಮೆಡಿಕಲಿ ಅದು ಶಕ್ತಿ ಪ್ರೂವ್ ಆಗಿದೆ. ಅದೇ ರೀತಿ ನಿಜವಾದ ಕಾಮಧೇನು ಅಲ್ಲಿಂದ. ಅದಕ್ಕೆ ದೇಶಿ ತಳಿಗಳೆಲ್ಲ ಎಂಥವು ಕಾಮಧೇನು ವಂಶ ಬಂದಿರೋದು. ಅದು ದರ್ಭೆ ಏನು ಅಮೃತ ಇಟ್ಟಿದ್ದು. ಆ ದರ್ಭೆ ಎಷ್ಟು ಕೋಟಿ ವರ್ಷ ಆದ್ರೂ ಕೂಡ ಅದು ಕ್ವಾಲಿಟಿ ಹೋಗೋದಿಲ್ಲ. ವಂಶ ಪಾರಂಪರ್ಯ ಶುಗರ್ ಬರುತ್ತಲ್ಲ ಹಾಗೆ ಅದ್ರ ಹಾಗೆ ಬಂದ್ಬಿಡುತ್ತೆ, ಕ್ವಾಲಿಟೀಸ್ ಬಂದ್ಬಿಡುತ್ತೆ. ವೆರೈಟಿ ವೇರಿ ಆಗ್ಬೋದೇ ಹೊರತು ಏನಾಗೋದಿಲ್ಲ. ಅದು ವಂಶ ಆನುವಂಶಿಕ ಬರುತ್ತೆ ಎಂಬುದಕ್ಕೆ ಇವೆಲ್ಲ ಸಾಕ್ಷಿ ಇದೆ. ಆ ಗುಣಗಳೆಲ್ಲ ಹಾಗೆ ಬರುತ್ತೆ. ಇದು ಹಾಗೆ ಬಂದಿಲ್ಲಿ ಅಮೃತದ ಕ್ವಾಲಿಟಿ ಇದು ಡೈರೆಕ್ಟೇ ಇದು ಬಂದಿದೆ. ಹಾಗೆ ಇದು ಒರಿಜಿನಲ್ ಇದು. ದೇಶಿ ಗೋಗಳ ವೈಶಿಷ್ಟ್ಯ ಅಂದ್ರೆ ಅದು. ಹೈಬ್ರಿಡ್ ಏನಾಯ್ತು, ಕ್ವಾಲಿಟಿ ಡೌನ್ ಆಗ್ತಾ ಬಂತ. ಸತೇನ ವೃಕ್ಷೇಣ ಸಹೈವ ಕೇಶವಃ ತಯಾ ಚ ದೇವ್ಯಾ ಅರ್ಹದ್ ಅಗ್ರಪೌರುಷಂ ಖಗೇಶ್ವರಂ. ಅಗ್ರಪೌರುಷಂ ನೆನ್ಪಿಡ್ಕೋಬೇಕಿದ್ರ. ನಾಗಾರಿ ರುದ್ರಬಲ ಪೌರುಷ ಆಪವಿಷ್ಟೋರ್ವಾಹತ್ವಮುತ್ತಮಜವೋ ಯದಪಾಂಗಲೇಶಂ ಆಚರಿತ್ಯ ಶಕ್ರಮುಖ ದೇವಗಣೈರಚಿಂತ್ಯಂ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಾಮ. ಅಗ್ರಪುರುಷ ಇಲ್ಲಿ ಉಗ್ರ ಪೌರುಷ ಎರಡೂ. ಅಗ್ರ ಶ್ರೇಷ್ಠ, ಉಗ್ರ ಭಯಾನಕ. ಖಗೇಶ್ವರಂ ತಚ್ಚ ನಿಶಮ್ಯ ಶಚ್ಯ ಪ್ರಚೋದಿತಃ ವಾಸವಃ ಆಗಮತ್ ಸುರೈಃ. ಆಗ ಖಗೇಶ್ವರ, ಖಗಗಣ ಈಶ್ವರ ಗರುಡ, ತಚ್ಚ ನಿಶಮ್ಯ ಅದನ್ನೆಲ್ಲ ಅವರು ನೋಡಿದ್ರು. ಶಚ್ಯಾ ಪ್ರಯೋಗ ಶಚಿದೇವಿ ಹೇಳಿದ್ರೆ ನಮ್ಮನೆದು ಹೋಗ್ತಾ ಇದೆ ಅಂತ ಶುರು ಮಾಡಿದ್ರು. ಅದರಿಂದ ಯುದ್ಧಕ್ಕೆ ಬಂದ್ರಿ ಎಲ್ಲ ಕರ್ಕೊಂಡ್ಬಿಟ್ಟು. ಇನ್ವೈಟ್ ಮಾಡಿರೋ ತಾನೇ, ಕೋಡ್ಕೊಂಡಿರೋ ತಾನೇ. ಕೃಷ್ಣ ಬಂದಿರೋದು ಕೊಡ್ಲಿಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದಾನೆ. ಇವರಿಗೆ ಅವಸರಾವೇಶ ಬಂತು, ಯುದ್ಧಕ್ಕೆ ಬಂದ್ರು ಸೀದಾ. ಅರ್ಥ ಆಯ್ತಾ? ಈಗ ಅಲ್ಲಿ ಅಶೋಕನ ಧ್ವಂಸ ಮಾಡಿದಾಗ ಯುದ್ಧಕ್ಕೆ ಬಂದಿದ್ದು ರಾವಣ. ತನ್ನ ಪರಿವಾರ ಕಳಿಸಿದಾಗ ನಡೆದಕ್ಕೆ ಪ್ರಸಂಗ ಇದೆ. ಯಾರೇ ಬಂದ್ರು ರಾವಣ ತಾನೇ ಕಳಿಸಿರೋದು. ನಿದೇಶ ಕಿಂಕರ ಅನ್ಬಹುನ್. ಇಲ್ಲಿ ಇಂದ್ರದೇವರೇ ಬರ್ತಾ ಇದ್ದಾನೆ. ಅಲ್ಲಿ ನಂದನವನದಲ್ಲಿ ಒಂದು ವೃಕ್ಷ ಕಿತ್ತಿದ್ದು, ಅಶೋಕನ ಭಂಗ ಮಾಡಿದ್ದು. ಅಲ್ಲಿ ಜೀವೋತ್ತಮ ಮಾಡಿದ್ದು, ಇಲ್ಲಿ ಸರ್ವೋತ್ತಮ ಮಾಡಿದ್ದು. ಅಲ್ಲಿ ರಾವಣ ಬಂದಿದ್ದು, ಇಲ್ಲಿ ಇಂದ್ರ ಬಂದಿದ್ದು. ಇದೆಲ್ಲ ನೋಡಿದ್ರೆ ದೇವತೆಗಳು ತಪ್ಪು ಮಾಡ್ತಾರೆ ಅಂತ. ದೇವತೆಗಳು ಕೂಡ ತಪ್ಪು ಮಾಡ್ತಾರೆ. ಅವ್ರು ಯಾವಾಗಲೂ ತಪ್ಪು ಮಾಡ್ತಾರೆ, ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ. ಯಾವಾಗಲೂ ಲೇಟು ಒಮ್ಮೊಮ್ಮೆ ಲೇಟು ಡಿಫರೆನ್ಸ್ ಇರುತ್ತಲ್ಲ ಹಾಗೆ. ಗೊತ್ತಾ? ಯಾವಾಗಲೂ ತಪ್ಪು, ಒಮ್ಮೊಮ್ಮೆ ತಪ್ಪು. ದೇವತೆಗಳು ತಪ್ಪು ಮಾಡ್ತಾರೆ. ರುಜುಗಳನ್ನು ಬಿಟ್ಟರೆ ಉಳಿದವರೆಲ್ಲ ಎಂಥವರು ಒಂದಲ್ಲ ಒಂದು ಕಾಲ ತಪ್ಪು ಮಾಡೋರೆ ಅಂತ ಹೇಳೋರು. ವಾಸವಃ ಇಂದ್ರಃ ಸುರೈಹಿ ದೇವತೆಗಳ ಸಮೇತ ಶಚ್ಯಾ ಪ್ರಚೋದಿತ ಶಚಿದೇವಿಯಿಂದ ಪ್ರಚೋದಿತರಾಗಿ ಅಲ್ಲಿ ಬಂತು. ತಾನಾಸುರಾವೇಶಯುತಾನ್ಹರೇಶ್ಚ ಬಲಪ್ರಕಾಶಾಯ ಸಮುದ್ಯತಾನ್ ಸುರಾನ್ ನ್ಯವಾರಯಚ್ಚಾಂಗ ಶರಾಸನಚ್ಯುತೈಃ ಹರಿಪ್ರಿಯಾ ಬಾಣವರೈಃ ಸಮಸ್ತಶಃ. ತಾನಾಸುರಾವೇಶಯುತಾನ್ ಹರೇಶ್ಚ ಬಲಪ್ರಕಾಶಾಯ ಸಮುದ್ಯತಾನ್ ಸುರಾನ್ ನ್ಯವಾರಯಚ್ಚಾಂಗ ಶರಾಸನಚ್ಯುತೈಃ ಹರಿಪ್ರಿಯಾ ಬಾಣವರೈಃ ಸಮಸ್ತಶಃ. ಒಳ್ಳೆ ವಿಶೇಷ ಪ್ರಸಂಗ ಇದು. ಸತ್ಯಭಾಮ ಯುದ್ಧ ಮಾಡಿದ ಪ್ರಸಂಗ ಇದು. ನಿನ್ನೆ ಬಂದಿತ್ತಾಗಲೇ ಏನಾಗಿತ್ತಲ್ಲಿ ನರಕಾಸುರ ಮೇಲೆ ಯುದ್ಧ ಆಗಿತ್ತು. ಇಲ್ಲಿ ಇವ್ರ ಮೇಲೆ ಯುದ್ಧ ಆಗಿ ಸತ್ಯಭಾಮನೇ ಯುದ್ಧ ಮಾಡೋದು. ಅದು ವಿಶೇಷವಾಗಿ ಆಗ ಅಂಬರೀಷ್ ಸೂಕ್ತ ಅರ್ಥ ಆಗುತ್ತಾಗ ಏನ್ ಮಾಡ್ತೇನೆ ನಾನು ಧನುರಾತನೋಮಿ, ನಾನು ಧನುಸ್ಸನ್ನು ಎಳಿತಿ ಬಿಡ್ತೇನೆ ಅಂತ ಹೇಳಿಲ್ಲ ಅಂತ ಪ್ರಸಂಗ ಇದು. ಧನುಸ್ಸನ್ನ ಉಪಯೋಗಿಸಿದ ಪ್ರಸಂಗ. ಸತ್ಯಭಾಮ ಮಹಾಲಕ್ಷ್ಮಿನೇ ಆದ್ದರಿಂದ ಸರಿ. ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೆ ಶರವೇ ಹಂತವಾವು. ಬ್ರಹ್ಮದ್ವಿಷೆ ಕೃಷ್ಣನ್ ದ್ವೇಷ ಮಾಡ್ತಾರಲ್ಲ, ಅದು ಬ್ರಹ್ಮದ್ವಿಷೆ. ಉಗ್ರ ಕೆಲಸ ಮಾಡಿ ಇಂದ್ರದೇವರು ಅವರ ಮೇಲೆ ನಾನು ಇಂಥ ಧನಸ್ಸನ್ನು ಉಪಯೋಗಿಸ್ತೇನೆ ಅಂತ ಹೇಳಿದ್ದು ಸತ್ಯ. ಎಷ್ಟೋ ಪ್ರಸಂಗಕ್ಕೆ ಅನ್ವಯ ಮಾತು. ಆ ಮಹಾಲಕ್ಷ್ಮಿ ಹೇಳೋ ಮಾತು ತುಂಬಾ ಅಪೂರ್ವ. ನಿರಾಯುಧಂ ಇದು ಅಂಬರೀಷ್ ಸೂಕ್ತ ಅರ್ಥ ಆಗುತ್ತಾ ಇದೆಲ್ಲ ಓದಿದಾಗ. ಮಹಾಲಕ್ಷ್ಮಿಯ ಸಾಮರ್ಥ್ಯ ಅದೇನು ಶರವೇ ಧನು ಆತನೋಮಿ, ಅದು ಕೂಡ ಇದರ ಹಾಗೇನೆ. ಬಾಣವರೈ ಸಮಸ್ತಶಃ, ಬಾಣ ಬಿಡಬೇಕಾದ್ರೆ ಏನಿರಬೇಕು, ಧನುಸ್ಸಿರಲೇಬೇಕಾದ್ರಿಂದ ಧನುಸ್ಸಿನಿಂದ ಉಪಯೋಗಿಸಿದೆ. ಬಾಣವರೈ ಸಮಂತತಃ ಹರಿಪ್ರಿಯ ಮಹಾಲಕ್ಷ್ಮಿ. ಅಮರಕೋಶದಲ್ಲೂ ಕೂಡ ಹರಿಪ್ರಿಯ ಅಂತ ಹೆಸರು ಮಹಾಲಕ್ಷ್ಮಿಗಿದೆ. ಹರಿಪ್ರಿಯ ಅತ್ಯಂತ ಪ್ರಿಯಳು ಮಹಾಲಕ್ಷ್ಮಿ. ವಾಯುದೇವರಿಗಿಂತ ಹೆಚ್ಚು ಪ್ರಿಯರು ಯಾರು ಅಂದ್ರೆ ಮಹಾಲಕ್ಷ್ಮಿನೇ.
ನಿರಾಯುಧಂ ವೈಶ್ರವಣಂ ಚಕಾರ ಚಿಕ್ಷೇಪ ಚಾಬ್ಧೌ ಗರುಡೋ ಜಲೇಶಂ ಪ್ರಧಾನವಾಯೋಸ್ತನಯಂಚ ವಾಯುಂ ಗುಣಾಧಿಪಂ ವನ್ನಿ ಯಮಾಧಿಕಾನಪಿ. ಬಹಳ ಇಂಪಾರ್ಟೆಂಟ್ ಇದು. ಕೃಷ್ಣ ಏನ್ ಮಾಡಿದಾಗ ಮಹಾಲಕ್ಷ್ಮಿ ಏನ್ ಮಾಡಿದ್ರಿ ಈಗ? ನಿರಾಯುಧಂ ವೈಶ್ರವಣಂ ಚಕಾರ ಚಿಕ್ಷೇಪ ಚ ಅಬ್ಧೌ ಗರುಡ ಜಲೇಶಂ ಪ್ರಧಾನವಾಯೋ ತನಯಂಚ ವಾಯುಂ ಗುಣಾಧಿಪಂ ವನ್ನಿ ಯಮಾಧಿಕಾನಪಿ. ಎಷ್ಟು ಸಾಮರ್ಥ್ಯ ತೋರಿಸ್ತಾರೆ ಇಲ್ಲಿ ಅಂದ್ರೆ, ನಿರಾಯುಧಂ ವೈಶ್ರವಣಂ ಚಕಾರ. ಕುಬೇರ ಬಂದ, ಕುಬೇರಾಯ ವೈಶ್ರವಣಾಯ ಹೇಳ್ತೇವೆ ನಾವೇ. ವಿಶ್ರವಸ್ಸನ ಮಗ, ಅದಕ್ಕೆ ವೈಶ್ರವಣ ಅಂತ ಹೆಸರು. ನಿರಾಯುಧಂ ವೈಶ್ರವಣಂ ಚಕಾರ, ಕುಬೇರನ ನಿರಾಯುಧನನ್ನಾಗಿ ಮಾಡಿದರು. ಚಿಕ್ಷೇಪ ಚಾಬ್ಧೌ ಗರುಡೋ ಜಲೇಶಂ. ಆವತ್ತಿ ಗರುಡ ಏನ್ ಮಾಡಿದ? ವರ್ಣನ ಎತ್ತಿ ಸಮುದ್ರದಲ್ಲಿ ಬಿಸಾಕ್ಬಿಟ್ಟ. ವರ್ಣನ ಎತ್ತಿ ಬಿಸಾಕ್ತ ಸಮುದ್ರಕ್ಕೆ ಹೋಗಿ ಬಿದ್ದ ಆತ. ಯಾಕಾದ್ರೆ ಹೋಗಿ ಬಿಚ್ಚ ಅಲ್ಲ, ಅದೇ ಹೋಗಿ ಬಿದ್ದ ಆತ. ಜಲೇಶಂ ಪ್ರಧಾನ ವಾಯೋ ಸ್ತನಯಂಚ ವಾಯುಂ ಗುಣಾಧಿಪಂ ವನ್ನಿ ಯಮಾಧಿಕಾನಪಿ. ಅದೇ ರೀತಿಯೇ ಮಹಾದೇವರೇನ್ ಮಾಡಿದ್ರು? ವಾಯುವನ್ನ, ವನ್ನಿ ಇಂದ್ರನನ್ನ, ಅಗ್ನಿನ, ಯಮ ಎಲ್ಲ ದಿಕ್ಪಾಲಕರು ಇವರೆಲ್ಲ ಕೂಡ ಇಂದ್ರದೇವರು ಪ್ರಧಾನವಾದ ಎಲ್ಲ ಅನುಸರಿಸಿ ಬಂದಿದ್ರು. ಅವನ್ನೆಲ್ಲ ಹೊಡೆದೊಡೆದು ಹಾಕ್ತಾ ಇದ್ದಾರೆ. ಮಹಾಲಕ್ಷ್ಮಿ ಈಗ ಪ್ರಧಾನ ವಾಯು ಸ್ತನಯಂಚ ವಾಯು, ವಾಯುವನ್ನು ಸೋಲಿಸಿದ್ರು ಅಂತ ಹೇಳಿದ್ರು. ವಾಯುದೇವರು ಯುದ್ಧಕ್ಕೆ ಬಂದಿದ್ರ ಅಂದ್ರೆ ಈ ವಾಯು ಅಲ್ಲ. ಪ್ರಧಾನ ವಾಯು ಸ್ತನಯಂ ಕೋಣಾಧಿಪಂ, ಕೋಣವಾಯು ಅಂದ್ರೆ ದಿಕ್ಪಾಲಕ ವಾಯು ಇದ್ದಾನಲ್ಲ ಆತ. ಈ ವಾಯುದೇವರಲ್ಲ. ಈ ವಾಯುದೇವರು ಸಣ್ಣವರು ಇರ್ತಾರೆ. ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಆಫೀಸ್ಗೆ ಡೈರೆಕ್ಟರ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಡೆಪ್ಯೂಟಿ ಇರ್ತಾರೆ, ಗೊತ್ತಾಯ್ತಾ? ಕ್ಲರ್ಕ್ ಇರ್ತಾನೆ, ಸೆಕ್ರೆಟರಿ ಇರ್ತಾನೆ. ದೊಡ್ಡ ಡಿಪಾರ್ಟ್ಮೆಂಟ್. ಎಲ್ಲರನ್ನ ಏನಂತ ಕರೀತಾರೆ ಆಗ ಡಿಪಾರ್ಟ್ಮೆಂಟ್ ಅಲ್ಲಿ? ಆಫೀಸರ್ ಅಂತೆ. ಮೇಲವರು ಎಲ್ಲರೂ ಜನರಲ್ ಆಫೀಸರ್ ಕರೆದ ಹಾಗೆ. ಅದ ಅರ್ಥ ಯಾಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ಆಚಾರ್ಯರು ಅಂದ್ರೆ, ವಾಯುದೇವರು ಯುದ್ಧ ಮಾಡಿದ್ರೆ ಹಾಗಿದ್ರೆ ಒಂದು ಭಾಗವತರ್ಮ ಹೋಯ್ತಲ್ಲ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಅದು ಆಗಬಾರ್ದು ಅಂತಾನೆ ಇಲ್ಲಿ ಕೂಡ ಅಷ್ಟೇ. ತರ್ವಕಾರದಲ್ಲಿ ಅದ್ ಎತ್ಲಕ್ಕಾಗ್ಲಿಲ್ಲ, ಹಾರ್ಸಕ್ ಬರ್ಲಿಲ್ಲ ದ್ರೋಣನ. ಅಲ್ಲಿ ವಾಯು ಅಂತ ಬರುತ್ತೆ. ಈ ವಾಯು ಅಲ್ಲ. ಯಾರ ವಾಯಲ್ಲಿ? ನಾಸಿಕ್ಯ ವಾಯು, ಮೂಗಿನ ಅಭಿಮಾನಿ ದೇವತೆಯ ವಾಯು. ಇದು ಕೋಣಾಧಿಪ. ಕೋಣ ಅಂದ್ರೆ ಯಾವುದು? ಈ ಕೋಣ ಅಲ್ಲ. ಕೋಣ ಅಂದ್ರೆ ಏನು? ವಿದಿಕ್ಕು. ವಿದಿಕ್ಕನ್ನು ಕೋಣ ಅಂತಾರೆ. ದಿಕ್ಕುಗಳು, ವಿದಿಕ್ಕುಗಳನ್ನ ಏನಂತಾರೆ? ಅದಕ್ಕೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಏನೋ ದಿಕ್ಕುಗಳು. ಆಗ್ನೇಯ, ನೈಋತ್ಯ, ವಾಯವ್ಯ, ಅದು ಕೋಣ. ಕೋಣ ಅಂದ್ರೆ ಹೆಂಗೆ ಹೀಪ್ ಕಾಣುತ್ತಲ್ಲ, ಅದು ಕೋಣ. ಅಲ್ಲಿ ಆ ದಿಕ್ಪಾಲಕ. ನೀವು ಮುಖ್ಯವಾಗಿ ಇದಲ್ಲ, ತ್ರಿಕೋಣ ಅಲ್ಲ, ಬರೀ ಕೋಣ. ಕೋಣ ಅಂದ್ರೆ ಏನು? ಮ್ಯಾಥಮೆಟಿಕ್ಸ್ ಪ್ರಕಾರ ಆಂಗಲ್ ಅಷ್ಟೇ. ಅದು ಟ್ರಯಾಂಗಲ್. ತ್ರಿಕೋಣ ಅಂದ್ರೆ ಟ್ರಯಾಂಗಲ್ ಬೇರೆ, ಆಂಗಲ್ ಬೇರೆ. ಗೊತ್ತಾಯ್ತಾ? ಸುಮ್ಮನೆ ಎರಡು ಸಿಕ್ಕರೆ ಆಂಗಲ್ ಆಗ್ಬಿಡುತ್ತೆ. ಅದಕ್ಕೆ ಆಗಲ್ಲ, ಮೂರು ಬರ್ಬೇಕು ಅದಕ್ಕೆ. ಕೋಣಾಧಿಪತಿ ವಾಯು, ಪ್ರವಾಹ ವಾಯು. ಹೌದು. ಯಮನ್ನಿ ಯಮಾಧಿಕಾರಪಿ. ಅವರೆಲ್ಲ ಸೋಲಿಸಿದರು. ಯಾರೋ ನೋಡಿ, ಪ್ರಧಾನ ವಾಯು ಸ್ತನಯ, ವಾಯುದೇವರ ಮಗ ಈತ, ಕೋಣಾಧಿಪ. ಆ ವಾಯುವನ್ನ ಮತ್ತು ವನ್ನಿಯನ್ನ, ಯಮ ಮೊದಲ ದಿಕ್ಪಾಲಕರನ್ನ ವಿಬೋಧ್ಯ ಶಾರಿಂಗೋತ್ತರ ವೈಶ್ವಕಾಂ, ಸತ್ಯವಾದ ಹೊಡೆದಾಗ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಇದು. ವಿಬೋಧ್ಯ ಶಾರಿಂಗೋತ್ತರ ವೈಶ್ವಕಾಂ ತನುಂ ಆವೇಶಿತಾನಾಂ ಅಸುರೈಹಿ ಅಗಾಧರಿಹಿ. ಯಾಕೆ ಅವರೆಲ್ಲ ಯುದ್ಧಕ್ಕೆ ಬಂದರು ಅಂದ್ರೆ ಅಸರಾವೇಶ ಇತ್ತವ್ರಿಗೆ. ವಾಯುದೇವರ ಅಸರಾವೇಶ ಎಲ್ಲಿದೆ? ಈ ವಾಯುದೇವರಲ್ಲ. ಆ ವಾಯುದೇವರ ಅಸರಾವೇಶ ಬಂತು. ಅಸುರೈಹಿ ಅಗಾಧರಿಹಿ ಎಲ್ಲ ಸೋಲಿಸಿಬಿಟ್ಟು ಅಲ್ಲಿಂದ ಹೊರಟ. ತೇ ಬೋಧಿತಾಸ್ತೇನ ರಣಂ ವಿಸೃಜ್ಯ ಯಯುರ್ವಿದಿತ್ವ ತಮನಾದಿಪೂರುಷಂ. ತೇ ಬೋಧಿತಾಸ್ತೇನ ರಣಂ ವಿಸೃಜ್ಯ. ಅವರೆಲ್ಲ ಕೂಡ ಈ ಹರಿ ಮತ್ತು ಈ ಸತ್ಯಭಾಮಾದಿ ಅವರಿಂದ ಎಚ್ಚೆತ್ಕೊಂಡ್ಬಿಟ್ಟು ತಪ್ಪಾಯ್ತು ಅಂತ ವಿಸೃಜ್ಯ ಯುದ್ಧವನ್ನು ಬಿಟ್ಟುಬಿಟ್ಟು ತಮ್ಮ ಅನಾದಿ ಪುರುಷಂ ವಿದಿತ್ವ, ಅನಾದಿ ಪುರುಷ ನಾರಾಯಣ ಅಂತ ಅರ್ಥ ಮಾಡ್ಕೊಂಡು ಅಲ್ಲಿಂದ ಅವರು ಹೊರಟೋಗ್ಬಿಟ್ರು. ಆ ಸ್ಟೇಜ್ಗೆ ಹೊರಟೋಗ್ಬಿಟ್ರು. ಮತ್ತೆ ಬರೋವರೆಗೂ ಮತ್ತೆ ಬರ್ತಾರೆ. ಅದು ನಾಳೆ ದಿವಸ